हयग्रीवं चिदानन्दविग्रहं सदनुग्रहं दशग्रीवचिदं शापान् मणिग्रीवविमोचनम् निरवध्ये नित्यभद्रे लक्ष्मी लक्षणलक्षिते हरिपत्नी जगत्कर्त्री वरधात्री नमोस्तुते अभ्रमं बंगरहितं अजडं विमलं सदा आनन्दतीर्थमतुलं भजे तापत्रयापहम् प्रथमो हनुमन्नाम द्वितीयो भीमैव च पूर्णप्रज्ञस्तृतीयस्तु भगवत्कार्यसाधकः तीर्थानाम् उत्तमं तीर्थं वनानाम् उत्तमं वनम् क्षेत्राणाम् उत्तमक्षेत्रं मम वृन्दावनं द्विजः दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमोऽत्यन्तदयालवे सान्द्रबोधाय शास्त्रेषु निस्तन्द्रमनसे हरौ राघवेन्द्र कुमाराय नमो योगीन्द्र योगिने आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಶ್ರೀಗುರುಭ್ಯೋ ನಮಃ ಹರಿ ಓಂ. ಎಲ್ರಿಗೂ ತಿಳಿದಿರೋ ಹಾಗೆ ಪರಮ ಪವಿತ್ರವಾದ ದಿವಸ ಮಧ್ವನವಮಿ. ಮಧ್ವನವಮಿ ಅಂತಂದ್ರೆ ಎಲ್ಲ ಮಾಧ್ವರಿಗೂ ಕೂಡ ಬಹಳ ಸಂಭ್ರಮ. ಹೇಗೆ ವಿಜಯದಶಮಿನೋ ಮಧ್ವನವಮಿನೋ ಹಾಗೆ ಅಷ್ಟು ಸಂಭ್ರಮದಿಂದ ಆಚರಿಸಬೇಕು. ವಿದ್ಯಾಪ್ರಸನ್ನ ತೀರ್ಥರು ಹೇಳ್ತಾರೆ, ಆನಂದ ತೀರ್ಥರ ಆರಾಧನೆ ಇದು ಆನಂದ ಪೂರಿತ ಮಹೋತ್ಸವ, ನಾವಿನ್ನು ನಿರ್ಮಲ ಮಾನಸದಿಂದ ಗೋವಿಂದ ಭಜಕರ ಪೂಜಿಸುವ ಅಂತ. ಈ ದಿನ ಆ ಮಠ ಈ ಮಠದವರು ಅಂತಿಲ್ಲ, ಎಲ್ಲರೂ ಸೇರಿ ಮಾಡೋದು, ಅದಕ್ಕೆ ಆನಂದ ಪೂರಿತ ಮಹೋತ್ಸವ ಅಂದ್ರು. ಅಂತ ವಿಶೇಷವಾದ ದಿವಸ ಮಧ್ವನವಮಿ. ಆ ಕಡೆ ಒಂಚೂರು ಶಬ್ದ ಕಮ್ಮಿ ಆಗಲಿ. ಗುರುಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ, ಗುರುಸ್ಮರಣೆಯಿಂದ ಸಕಲ ಸಂಪದವು ನಿನಗೆ ಅಂತ. ಎಲ್ಲರನ್ನು ಗುರುಗಳು ಅಂತ ಕರೆದ್ರೆ ಇವ್ರನ್ನ ಜಗದ್ಗುರುಗಳು ಅಂತ ಕರಿಬೇಕು. ಅವ್ರಂದ್ರೂ ಜಗದ್ಗುರು ಅಂತ ಕರೀಲಿಕ್ಕೆ ಹೋಗ್ಬೇಡ ಅಂತ. ಯಾಕಂದ್ರೆ ಲೋಕದಲ್ಲಿ ಇರೋರೆಲ್ಲ ಅವ್ರ ಹೆಸರು ಪಕ್ಕ ಜಗದ್ಗುರುಗಳು ಅಂತ ಹಾಕೊಂಡ್ಬಿಟ್ಟಿದ್ದಾರೆ, ನನ್ನೂ ಅದೇ ಲೈನಲ್ಲಿ ಸೇರಿಸ್ಬೇಡ ಅಂತ. ಅದಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯ ಏನ್ ಮಾಡಿದ್ರು, ತ್ರೈಲೋಕ್ಯಾಚಾರ್ಯ ಪಾದೋ, ತ್ರೈಲೋಕ್ಯ ಗುರುಗಳು ಅಂತ ಕರೆದ್ಬಿಟ್ರು. ಅದಕ್ಕೆ ಅವರೇನು ಮಾತಾಡ್ಲಿಲ್ಲ. ಆ ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಸದ್ಬೋಧೆಯನ್ನು ಗೆಲ್ಲಲಿಕ್ಕೆ ಬಂದಂತವರು ಆನಂದ ತೀರ್ಥರು. ಈಗ 5 ದಿನಗಳಿಂದ ಸದಾಚಾರ ಸ್ಮೃತಿಯ ಗ್ರಂಥವನ್ನ ಅವಲೋಕನ ಮಾಡ್ತಾ ಇದ್ವಿ. ಧರ್ಮಾಚರಣೆ ಅಂದ್ರೆ ಏನು, ಯಾವ ರೀತಿ ಬದುಕಬೇಕು ಅಂತ. ಆಚಾರ ಚರಿತ್ರೆ ಕೇಳ್ತೀವಿ, ಬಿಟ್ಬಿಡ್ತೀವಿ. ಆಚಾರ್ಯರಿಗೆ ನಾವು ಏನ್ ಕೊಡೋದು, ಅಥವಾ ಅವ್ರು ಬಂದಾಗ ನಾವು ಏನ್ ನಮನವನ್ನು ತಿಳಿಸೋದು ಅಂತಂದ್ರೆ, ಅವ್ರು ಬರ್ದಿರೋ ಒಂದು ಗ್ರಂಥದ ಒಂದು ಚಿಂತನೆ ಮಾಡಿದ್ರು ಆಗ ಅವ್ರಿಗೆ ಪ್ರೀತಿ ಆಗತ್ತೆ. ಹಾಗಾಗಿ ಸದಾಚಾರ ಸ್ಮೃತಿಯ ಆ ಚಿಂತನೆಯನ್ನು ಮಾಡ್ತಿದ್ವಿ. ಈ ದಿನ ನಾವು ಹೇಳಿದ್ವಿ ಸ್ತ್ರೀ ಧರ್ಮವನ್ನು ಹೇಳ್ತೀವಿ ಅಂತ. ನಿನ್ನೆ ಎಲ್ರಿಗೂ ಸ್ವಲ್ಪ ಬೇಸರ ಆಗೋಯ್ತು, ಹೇಳಿಲ್ಲ ಅಂತ. ಇವತ್ತು ಅದರ ಸ್ಮರಣೆಯನ್ನು ಮಾಡಿ. ಶ್ರೀಮದಾಚಾರ್ಯರು ಸ್ತ್ರೀಯರಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದಾರೋ ಇಲ್ವೋ, ಅಥವಾ ಅವರನ್ನ ಅವಹೇಳನ ಮಾಡಿದಾರೋ, ಅಥವಾ ಅವರನ್ನು ಗೌಣವಾಗಿ ಕಂಡಿದ್ದಾರೋ ಅಂತ ಚಿಂತನೆ ಮಾಡುವಾಗ ಹೇಳ್ತಾರೆ, ಆಚಾರ್ಯ ತ್ರಯರಲ್ಲಿ ಅಂದ್ರೆ ಶಂಕರಾಚಾರ್ಯರಾಗ್ಲಿ ರಾಮಾನುಜಾಚಾರ್ಯರಾಗ್ಲಿ ಅವರಿಬ್ಬರಿಗಿಂತ ಹೆಚ್ಚು ಹೆಚ್ಚಾಗಿ ಸ್ತ್ರೀಯರಿಗೆ ಪ್ರಾಧಾನ್ಯತೆಯನ್ನ ಶ್ರೀಮದ್ ಆಚಾರ್ಯ ಕೊಟ್ಟಿದ್ದಾರೆ. ಬೇರೆಯವರು ಹೇಳ್ತಾರೆ ಸ್ತ್ರೀಯರಿಗೆ ಮೋಕ್ಷ ಇಲ್ಲ, ಪುರುಷರಿಗೆ ಮಾತ್ರ ಮೋಕ್ಷ, ಯಾರು ಸದ್ಧರ್ಮಾಚರಣೆಯಲ್ಲಿದ್ದಾರೆ, ಯಾರು ಜ್ಞಾನವಂತರಾಗಿದ್ದಾರೆ ಅವ್ರಿಗೆ ಮಾತ್ರ ಮೋಕ್ಷ ಅಂತ. ಆದ್ರೆ ಆಚಾರ ಅಂದ್ರು ಸನ್ಯಾಸಿಗಳಿಗೋ ಅಥವಾ ಪುರುಷರಿಗೋ ಅವ್ರಿಗೆ ಮಾತ್ರ ಮೋಕ್ಷ ಅಂತಲ್ಲ, ಸ್ತ್ರೀಯರು ಕೂಡ ಮೋಕ್ಷ ಯೋಗ್ಯ ಜೀವಿಗಳೇ. ಆದ್ರೆ ಯಾವ ರೀತಿ ಅವರು ಸಾಧನೆ ಇರಬೇಕು ಅಂತ ಹೇಳುವಾಗ ಹೇಳ್ತಾರೆ, ಸ್ತ್ರೀಗೆ ಎಂತ ಪ್ರಾಧಾನ್ಯತೆ ಇದೆ.
ಏನಕ್ಕೆ ಇದನ್ನ ನಾವು ಚಿಂತನೆ ಮಾಡಬೇಕು ಅಂತಂದ್ರೆ ಆಚಾರ್ಯರಿಗೆ ಏನ್ ಸಂದೇಶ ಕೊಟ್ಟಿದ್ದಾರೆ ಗೊತ್ತಾಗ್ಬೇಕಲ್ಲ. ಆಚಾರ್ಯರ ಪವಿತ್ರವಾದ ದಿವಸ, ಈ ದಿನ ಅವ್ರ ಸಂದೇಶ ಏನು ಅದು ಗೊತ್ತಾಗ್ಬೇಕಲ್ಲ. ಅದಕ್ಕೆ ಹೇಳ್ತಾರೆ, ವನವಾಸದಲ್ಲಿದ್ದಾಗ ಯುಧಿಷ್ಠಿರನಿಗೆ ಅನೇಕ ವಿಧವಾದ ನೀತಿಯನ್ನ ದ್ರೌಪದಿ ಹೇಳ್ತಾಳೆ. ಯುಧಿಷ್ಠಿರ ಏನ್ ಮಾಡ್ಬೋದಿತ್ತು, ನಾನ್ ಹೆಂಡತಿ ಹೇಳಿದ್ ನಾನ್ ಯಾಕೆ ಕೇಳ್ಬೇಕು, ನಿಂದೆಷ್ಟೋ ನೀನ್ ಅಷ್ಟು ನೋಡ್ಕೊಂಡಿರು ಅಂತ ಹೇಳ್ಬೋದಿತ್ತು. ಆದ್ರೆ ಅವನ್ ಏನ್ ಮಾಡ್ದ ಅಂತಂದ್ರೆ ದ್ರೌಪದಿ ದೇವಿ ಏನೇನ್ ಹೇಳಿದ್ಲು ಅದರಂತೆ ಪರಿಪಾಲನೆ ಮಾಡ್ದ. ಸರಿ ಬೇಡಪ್ಪ, ರಾಮಾಯಣವನ್ನ ತಗೊಳ್ಳಿ. ವನವಾಸಕ್ಕೆ ಹೋಗೋ ಕಾಲದಲ್ಲಿ ಸೀತಾದೇವಿ ಹೇಳಿದ್ರು, ಇಲ್ಲಿ ನಾವು ವನವಾಸಕ್ಕೆ ಹೋಗ್ತಾ ಇದೀವಿ, ಆ ವನವಾಸದ ಕ್ರಮವನ್ನು ಆಚರಣೆ ಮಾಡೋಣ, ಬಿಲ್ಲು ಬಾಣ ತರಬೇಡಿ ಅಂತ ಅಂದ. ರಾಮದೇವರು ಅದಕ್ಕೆ ಸಮಾಧಾನದ ಉತ್ತರ ಕೊಡಬೇಕು. ನಾವಾಗಿದ್ರೆ ಏನ್ ಹೇಳ್ತಿದ್ವಿ, ನೀನ್ ನನ್ನ ದಾಸಿ, ಬರೋದಾದ್ರೆ ನಾನು ಹಿಂದೆ ಬಾ, ಇಲ್ವಾ ಮನೆಗೆ ಹೋಗು. ಆದ್ರೆ ರಾಮದೇವರು ಎಂತ ಉತ್ತರ ಕೊಟ್ರು ಅಂದ್ರೆ, ನೀನ್ ಹೇಳದ್ ಸರಿ, ನಿನ್ ಮಾತನ್ನ ನಾನು ಕೇಳ್ತೀನಿ, ನಾನು ಏನಕ್ಕೆ ಈ ಬಿಲ್ಲು ಬಾಣವನ್ನು ತಂದಿದ್ದೀನಿ ಅಂತಂದ್ರೆ ಯಾರನ್ನೋ ಸನ್ಮಾನ ಮಾಡ್ಲಿಕ್ಕೋ ಇನ್ನೊಬ್ಬರಿಗೆ ಹೆದರ್ಸ್ಲಿಕ್ಕೋ ಅಲ್ಲ. ಋಷಿ ಮುನಿಗಳೆಲ್ಲ ಕೂತು ತಪಸ್ಸು ಮಾಡ್ತಿದ್ದಾರೆ, ಧರ್ಮಾಚರಣೆ ಮಾಡ್ತಿದ್ದಾರೆ. ಆ ಕಾಲಕ್ಕೆ ಅವ್ರಿಗೆ ತೊಂದರೆ ಬಂದ್ರೆ ರಕ್ಷಣೆ ಮಾಡೋದು ನನ್ನ ಕ್ಷತ್ರಿಯನ ಧರ್ಮ, ಹಾಗಾಗಿ ನಾನು ತಂದಿದ್ದೀನಿ ಅಂತ ಸೀತಾದೇವಿ ಎಂದಂತೆ ನಿಮ್ಮ ಮಾತಿಗೆ ನಾನು ಪೂರಕವಾಗಿರ್ತೀನಿ. ದಯವಿಟ್ಟು ಮಾತು ಕಮ್ಮಿ ಆಗ್ಲಿ. ಮುಂದೆ ಅದೇ ಹೇಳ್ತಾರೆ, ಸುಗ್ರೀವ ವಾಲಿಯ ಮನೆ ಮುಂದೆ ನಿಂತು ರಾತ್ರಿ ಕರೀತಾನೆ, ಬಾ ನನ್ನೊಟ್ಟಿಗೆ ಯುದ್ಧ ಮಾಡು ಅಂತ. ಆಗ ವಾಲಿ ಹೆಂಡತಿ ಹೇಳ್ತಾಳೆ, ಇದು ಯಾವ್ದೋ ಫೋನ್ ಕಳ್ಕೊಂಡಿದ್ದೀರಾ, ಪ್ರವಚನ ಆಗ್ಬೇಕು. ಆ ವಾಲಿ ಹೆಂಡತಿ ಹೇಳ್ತಾಳೆ, ರಾತ್ರಿ ಹೊತ್ತು ಯುದ್ಧಕ್ಕೆ ಹೋಗ್ಬೇಡ್ರಿ. ಏನಕ್ಕೆ ಅಂತಂದ್ರೆ ಸುಗ್ರೀವ ಇಷ್ಟು ಜೋರಾಗಿ ಕರೀತಿದ್ದಾನೆ ಅಂತಂದ್ರೆ ಅವನ ಹತ್ತಿಗೆ ಏನೋ ದೊಡ್ಡ ಬಲ ಇರ್ಬೇಕು. ಯಾಕಂದ್ರೆ ಸೂರ್ಯಾಸ್ತ ಆದ್ಮೇಲೆ ಕರೀತಿದ್ದಾನೆ ಅಂತಂದ್ರೆ ಏನೋ ದೊಡ್ಡ ಪರಾಕ್ರಮ ಇದ್ರೆ ಮಾತ್ರ ಕರೀಲಿಕ್ಕೆ ಸಾಧ್ಯ. ಆ ಪೌರುಷ ಅವನಲ್ಲಿದೆ. ನಮ್ಮಂತ ಯಾವ ಶಕ್ತಿಯೂ ಇಲ್ಲ, ಹೊರಗೆ ಹೋಗ್ಬೇಡಿ ಅಂತ ಅಂದ್ರು. ಅವನೇನ್ ಮಾಡ್ದ, ಹೆಂಡತಿ ಬಿಟ್ಟ ಹೋಗ್ ಸತ್ತ. ಲೋಕದಲ್ಲಿ ಗಂಡ ಹೆಂಡದ ಇಬ್ರು ಒಟ್ಟಿಗೆ ನಡಿಬೇಕಾದದ್ದು ದಾಂಪತ್ಯ ಜೀವನ. ಗಂಡ ಹೆಂಡತಿ ಮಾತನ್ನು ಕೇಳಬೇಕು, ಹೆಂಡತಿ ಕೂಡ ಗಂಡನ ಮಾತನ್ನು ಕೇಳಬೇಕು. ಅದಕ್ಕೆ ಯಾರೋ ನಿಂದನೆ ಮಾಡ್ಬಿಟ್ರು, ಪುರಂದರದಾಸರು ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ, ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ಗಂಡನಿಗೇನು ಹೇಳಲೇ ಇಲ್ವಲ್ಲ ಅಂತ. ಆಕ್ಚುಲಿ ನಿಮಗ್ ಮಾಡಿದ್ ಒಂದು ಹಾಡು, ಅವ್ರು ಮಿಕ್ಕಿದ್ ಮಾಡಿದ ಹಾಡೆಲ್ಲ ಗಂಡಸರಿಗೆ. ಒಳ್ಳೆ ದಾರಿಯಲ್ಲಿ ನಡೀರಿ ಅಂತ. ಅದಕ್ಕೆ ನಮ್ ಧರ್ಮ ಏನ್ ಹೇಳ್ತಿದೆ, ಅದಕ್ಕೆ ಆಚಾರ್ಯ ಏನ್ ಪೂರಕವಾಗಿ ನಮ್ಗೆ ನೀತಿಯನ್ನು ಹೇಳ್ತಿದ್ದಾರೆ. ಇದರ ಅರ್ಥ ಏನು? ಲೋಕದಲ್ಲಿ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಎಷ್ಟೊಂದು ಪ್ರಾಣಿಗಳಿದೆ. ನಾಯಿಯನ್ನು ಮುಟ್ಟಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದೆ ಅಂತಂದ್ರೆ, ಮತ್ತೆ ಯಜ್ಞೋಪವೀತವನ್ನು ಬದಲಾಯಿಸಬೇಕು, ಮತ್ತೆ ನಾವು ಪಂಚಗವ್ಯಾದಿಗಳನ್ನು ತಗೊಂಡು ಶುದ್ಧರಾಗಬೇಕು. ಇವತ್ತು ನಾಯಿ ಬಗಲಲ್ಲೇ ಕೂಡಿಸ್ಕೊಂಡು ಊಟ ಮಾಡುವಾಗ ಇನ್ನೇನ್ ಮಾಡ್ಬೇಕು, ಮತ್ತೆ ಉಪನಯನವೇ ಮಾಡ್ಬೇಕು. ಉಪನಯನ ಮಾಡೋದು ಸರಿ ಹೋಗುತ್ತೋ ಇಲ್ಲವೋ ಗೊತ್ತಿಲ್ಲ. ಅದನ್ನು ಮುಟ್ಲೇಬೇಡ ಅಂತ ಹೇಳಿದ್ದಾರೆ, ಬೇಡಪ್ಪ ಅಂತ ಹೇಳಿದ್ದಾರೆ. ಹಂದಿ ಅದಿರೋ ಕೆರೆಗೆ ಹೋಗ್ಲೇಬೇಡ ಅಂತ ಹೇಳಿದ್ದಾರೆ. ಯಾಕೆ? ಅದ್ರ ತಿನ್ನೋ ಆಹಾರ ಏನು, ಅದು ಬೀರ್ತಕ್ಕಂಥ ಪರಿಣಾಮ ಏನು? ಗುದ್ದಾಡೋದನ್ನು ಕೂಡ ಗಂಧದೊಟ್ಟಿಗೆ ಗುದ್ದಾಡಬೇಕಂತೆ. ಅಶಿಷ್ಟರ ಜೊತೆ ಸ್ನೇಹ ಬೇಡ ಅಂತ ಅದನ್ನು ಹೇಳುವಾಗ ಹೇಳ್ತಾರೆ, ಕತ್ತೆ ಇದೆ, ಎರಡು ಕತ್ತೆಗಳ ಮಧ್ಯೆ ನಡೆದ್ರೆ ಬ್ರಾಹ್ಮಣ ಮತ್ತೆ ಉಪನಯನ ಮಾಡ್ಕೋಬೇಕಂತೆ. ಎರಡು ಕತ್ತೆಗಳ ಮಧ್ಯೆ ನಡೆದ್ರೆ ಮತ್ತೆ ಉಪನಯನ ಮಾಡ್ಕೋಬೇಕಂತೆ. ಯಾಕೆ ಅಂದ್ರೆ ಅದು ಅಷ್ಟು ಅಶುಚಿ. ಆದ್ರೆ ಆ ಕತ್ತೆಯನ್ನ ಸಾಕೋನು ಯಾರು? ಮಡಿವಾಳ ಅಂತ. ಅವನ ಹೆಸರಲ್ಲೇ ಮಡಿವಾಳ ಅಂತಿದೆ ನೋಡಿ, ಮಡಿ ಅಂತಿದೆ. ಯಾಕೆ?
ಆಚಾರ್ಯರು ಹೇಳಿದ್ರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಯಾರು ಹೇಳಿಲ್ಲ ರೀ ಅಂತದ್ ಹೇಳಿದ್ರು. ಹೌದು, ಕತ್ತೆಯ ಬೆನ್ನಿದೆಯಲ್ಲ ಅದರಲ್ಲಿ ವಾಯುದೇವರ ಸನ್ನಿಧಾನ ಅಂತೆ. ನಾವು ಒಗಿದಿರೋ ಬಟ್ಟೆ ಅಥವಾ ತಕ್ಷಣಕ್ಕೆ ಮಡಿ ಬಟ್ಟೆ ಇಲ್ಲ, ಕತ್ತೆ ಮುಂದೆ ಇತ್ತು ಅಂತಂದ್ರೆ ಆ ಕತ್ತೆಯ ಬೆನ್ನ ಮೇಲೆ ಬಟ್ಟೆ ಹಾಕಿ ತೆಗೆದ್ರೆ ಅದು ಮಡಿ ಅಂತೆ. ಯಾಕೆ? ಅದರ ವಾಯುದೇವರ ಸನ್ನಿಧಾನ. ಅದೇ ಅದ್ರ ಮೂತಿನೋ ಬಾಲನೋ ಮುಟ್ಟಿದ್ರೆ ಹೋಗಿ ಸ್ನಾನ ಮಾಡ್ಕೋಬಾ ಅಂದ್ರು. ಯಾಕೆ ಯಾಕೆ ಅಂತಂದ್ರೆ ಅದ್ರ ಬೆನ್ನಲ್ಲಿ ವಾಯುದೇವರ ಸನ್ನಿಧಾನ. ಸರಿ ಆಯ್ತು, ಬ್ರಾಹ್ಮಣ ಮನೆಗೆ ಬಂದ, ಯಾರೋ ಆಚಾರ ಮನೆಗೆ ಬಂದ್ರು. ಆಚಾರ್ಯ ನಿಂತ್ಕೊಳ್ಳಿ ಸ್ನಾನ ಮಾಡಿಸ್ತೀನಿ ಅಂದ್ರೆ ಏನ್ ಹೇಳ್ತಾರೆ? ಇನ್ ಸವಾಸನೆ ಬೇಡ ಅಂತಾರೆ. ಅದೇ ಆಚಾರ ಕಾಲ್ ತೊಳಿತೀನಿ ಅಂದ್ರೆ ಆಯ್ತು ಅಂತಾರೆ. ಯಾಕೆ ಕಾಲ್ ತೊಳಿಬೇಕು ಅವ್ರದ್ದು? ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಬ್ರಾಹ್ಮಣನ ಬಲಗಾಲಿನಲ್ಲಿ ಬಲಪಾದದಲ್ಲಿ ನಾನಿದ್ದೀನಿ ಅಂತ. ಅದಕ್ಕೆ ಅವನನ್ನ ಶುಚಿ ಮಾಡಿ ಆ ಬ್ರಾಹ್ಮಣನ ಪಾದೋದಕ ನಮ್ಮ ಮನೆಗೆ ಬಿದ್ರೆ ಈ ಜನ್ಮ ಪಾವನ ಆಗುತ್ತೆ ಅಂತ ಬ್ರಾಹ್ಮಣ ಕರ್ಕೊಂಡ್ಬಂದ್ವಿ. ಯಾಕೆ ಕಾಲನ್ನು ತೊಳೆದ್ವಿ ಅಂತಂದ್ರೆ ಅದರಲ್ಲಿ ನಾರಾಯಣ ಇದ್ದಾರೆ. ಹೀಗೆ ಒಂದೊಂದೊಂದೊಂದು ಪ್ರಾಣಿಗಳಲ್ಲಿ ಒಂದೊಂದು ಅವಯವದಲ್ಲಿ ಪರಮಾತ್ಮ ಇದ್ದಾರೆ. ಬೆಕ್ಕು ನೋಡ್ರಿ, ಇಷ್ಟು ದೊಡ್ಡ ಕಾರ್ಯಕ್ರಮ ಆಯ್ತು, ಅಸಹ್ಯ ಪಡ್ಕೋಬಿಡ್ರಿ, ಕೇಳಿಸ್ಕೊಳ್ರಿ, ಆ ಥರದ್ದೇನಾಗಲ್ಲ. ಇಷ್ಟು ದೊಡ್ಡ ಕಾರ್ಯಕ್ರಮ ಆಯ್ತು, ಒಳ್ಳೆ ಕೀರ್ ಪಾಯಸ ಮಾಡಿದ್ದಾರೆ, ಯಾವ್ದೋ ಬೆಕ್ಕು ಬಂದು ನೆಟ್ಟುಬಿಡುದು. ಏನ್ ಮಾಡ್ತಾರೆ? ಇಚ್ಚಿ ಅಂತ ಓಡಿಸ್ತಾರೆ, ಅದನ್ನೇ ಬಿಡಿಸ್ತಾರೆ. ಹೌದಲ್ಲ? ಅದಕ್ಕೆ ಹೇಳಿದ್ರು ಚಿಂತೆ ಮಾಡ್ಬೇಡ್ರಿ, ನಾಲ್ಗೆ ನೆಕ್ಕಿದ್ದು ಅದೇನು ಮೈಲಿಗೆ ಆಗಲ್ಲ. ಯಾಕಂದ್ರೆ ಆ ಬೆಕ್ಕಿನ ನಾಲ್ಗೆಯಲ್ಲಿ ವಾಯುದೇವರ ಸನ್ನಿಧಾನ. ಹಾಗಾಗಿ ಅದು ಏನು ಆರೋಗ್ಯವೂ ಹಾಳಾಗಲ್ಲ ಅಂತ, ಏನೂ ಆಗಲ್ಲ. ಹೀಗೆ ಒಂದೊಂದು ಪ್ರಾಣಿ ತಗೊಳ್ಳಿ, ಒಂದೊಂದು ಪ್ರಾಣಿಯಲ್ಲಿ ಭಗವಂತನ ವಿಶೇಷ. ಪಕ್ಷಿಗಳು ತಗೊಳ್ರಿ, ಕೀಟದಲ್ಲಿ ತಗೊಳ್ರಿ, ಜೇನು ನೊಣ ಇದೆ. ಆ ಜೇನು ನೊಣ ಏನ್ ಮಾಡುತ್ತೆ? ತಾನು ಮಕರಂದವನ್ನು ಹೀರಿ ಆ ಎಂಜಲನ್ನು ವಾಂತಿ ಮಾಡುತ್ತೆ. ಆದ್ರೆ ವಾಯುದೇವರಿಗೆ ಏನಿಷ್ಟ? ಅದೇ ಇಷ್ಟ. ಏನಕ್ಕೆ? ಅದರ ಅವಯವ ತುಂಬ ವಾಯುದೇವರ ಸನ್ನಿಧಾನ. ಅದರ ಅವಯವ ತುಂಬ ವಾಯುದೇವರ ಸನ್ನಿಧಾನ. ಅದಕ್ಕೆ ಪುರಂದರದಾಸ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಅಂದ್ರು. ತಾಳವ ತಟ್ಟಿದವ ಸುರಗಳು ಸೇರಿದವ, ಗೆಜ್ಜೆಯ ಕಟ್ಟಿದವ ಕಳರೆದೆಯ ಮೆಟ್ಟಿದವ, ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ, ಪುರಂದರ ವಿಠಲನ ನೋಡಿದವ ವೈಕುಂಠಕ್ಕೆ ಹೊಡಿದವ. ಇದು ಯಾರು ಹೇಳಿದ್ರು? ಯಾರು ಹೇಳಿದ್ರು? ಯಾರು ಹೇಳಿದ್ರು ಅಂತ ಕೇಳಿಲ್ಲ, ಯಾರಿಗಾಗಿ ಹೇಳಿದ್ರು? ಇದು ನಮಗಾಗಿ ಹೇಳೇ ಇಲ್ಲ. ಇದು ಹೇಳಿದ್ದು ವಾಯುದೇವರ ಚರಿತ್ರೆಯನ್ನ. ತಂಬೂರಿ ಮೀಟಿದವ, ತಂಬೂರಿ ಈ ದೇಹವೇ ತಂಬೂರಿ. ಇದರಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ತಂತಿ. ಇದನ್ನ ಮೀಟೋರು ಯಾರು? ನಮ್ಮ ಜೀವನದಲ್ಲಿ ವಾಯುದೇವರು ತಂಬೂರಿ ಮೀಟೋದು. ಭವಾಬ್ದಿ ದಾಟಿದವ, ಅವರಿಗೆ ಭವಪಾಶವೇ ಇಲ್ಲ, ಅದನ್ನ ದಾಟದಂತವ್ರು ಭವಾಬ್ದಿ ದಾಟಿದವ. ತಾಳವ ತಟ್ಟಿದವ, ರಾಮ 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 ಅಂತ ತಾಳವ ತಟ್ಟಿದವ, ಸುರರೊಳು ಸೇರಿದವ. ಯಾವ ತಾಳ ತಟ್ಟಿದ್ರು? ಯಾವಾಗ ತಟ್ಟಿದ್ರು? ನಾವು ಗ್ರಾಫಿಕ್ ಫೋಟೋ ಮಾಡೋದಲ್ಲ, ಪ್ರಳಯ ಕಾಲದಲ್ಲಿ ಭೂಮಿಯನ್ನೇ ತಾಳ ಮಾಡಿಕೊಂಡು ರಾಮ 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 ಅಂತ ಆ ಪರಮಾತ್ಮನ ಮಾಡ್ತಕ್ಕಂಥ ಲಯ ಕಾರ್ಯಕ್ಕೂ ಕೂಡ ಪೂರಕವಾಗಿದ್ದಾರೆ. ತಾಳವ ತಟ್ಟಿದವ, ಸುರರೊಳು ಸೇರಿದವ. ಎಲ್ಲರ ಒಳಗಡೆ ಇದ್ದು ಹಂಸೋ ಹನುಮಂತ ಆ ಹಂಸ ಮಂತ್ರದ ಜಪವನ್ನ ಮಾಡ್ತಾ ಮಾಡ್ತಾ ನಮ್ಮೆಲ್ರಿಗೂ ಪುಣ್ಯ ತಂದು ಕೊಡ್ತಾ ಇದ್ದಾರೆ. ತಾಳವ ತಟ್ಟಿದವ, ಸುರರೊಳು ಸೇರಿದವ, ಗೆಜ್ಜೆಯ ಕಟ್ಟಿದವ. ಆ ರಾಮನಾಮ ಜಪವನ್ನ ಮಾಡ್ತಾ ಗೆಜ್ಜೆಯ ಕಟ್ಟಿದವ ಹಿಂಸೆ ಮಾಡ್ತಾ ಇದ್ದಾರೆ. ಗೆಜ್ಜೆಯ ಕಟ್ಟಿದವ, ಕಳರೆದೆ ಮೆಟ್ಟಿದವ. ಯಾವ ಕಳರು? ಯಾವ್ಯಾವ ದುಷ್ಟರಿದೆ ಅವರನ್ನೆಲ್ಲ ಮೆಟ್ಟಂತವ್ರು ಹನುಮಂತ ದೇವರು. ಗೆಜ್ಜೆಯ ಕಟ್ಟಿದವ, ಕಳರೆದೆಯ ಮೆಟ್ಟಿದವ, ಗಾಯನ ಪಾಡಿದವ. ನಿಮಗೆ ಮಧ್ವಾಚಾರ ಜೀವನ ಚರಿತ್ರೆ ನೋಡುವಾಗ ಗೊತ್ತು. ಗೋವಾ ಪ್ರಾಂತಕ್ಕೆ ಸಂಚಾರ ಮಾಡಿದ್ರು ಆಚಾರ. ಯಾರು ಹೇಳಿದ್ರು? ಇವರು ಭೀಮನ ಪರಾಕ್ರಮ ಇದೆ. ಗಚ್ಚನ್ ಸೌಗಂಧಿಕಾರ್ಥಂ ಪತಿಸ ಹನುಮತಃ ಪುಜ್ಜ ಮಚ್ಚಸ್ಯ ಭೀಮ. ಇವರೇ ಭೀಮಸೇನ್ ದೇವರು ಅಂದ್ರು. ಆಯ್ತು, ಭೀಮನಿಗೆ ಒಳ್ಳೆ ಪರಾಕ್ರಮ ಇತ್ತು, ಇವ್ರಿಗಿದ್ಯಾ ಅಂದ್ರು. 10 ಕೊಡ ಹಾಲಿಡಿ 1000 ಬಾಳೆಹಣ್ಣು ಇಡಿ ಅಂದ್ರು. ಶ್ರೀಮದ್ ಆಚಾರ್ಯರು ಆಯಾಸವಿಲ್ಲದೆ 1 ನಿಮಿಷಕ್ಕೆ ಅದನ್ನು ಸ್ವೀಕಾರ ಮಾಡಿದ್ರು. ಅವರು ಆಚಾರ ತಿಂದಿದ್ ನೋಡ್ಲಿಲ್ಲ, ಅವ್ರ ಹೊಟ್ಟೆ ನೋಡಿದ್ರಂತೆ. ನಮ್ಗೊಂಚೂರು ತಿಂದಿದ ತಕ್ಷಣ ಹೊಟ್ಟೆ ಮುಂದೆ ಬರುತ್ತೆ. ಇವ್ರು ಹೊಟ್ಟೆ ನೋಡಿದ್ರು ಬಾಳೆ ಎಲೆ ಇದ್ದಂಗೆ ತೆಳ್ಳಗಿದೆ. ತಿಂದಿದ್ದೆಲ್ಲ ಎಲ್ಲೋ ಇದು ಒಂದು ಕೃಷ್ಣಾರ್ಪಣ ಅಂದ್ರಂತೆ.
ಅಂತ ಪರಾಕ್ರಮ ಆಚಾರ್ಯರಿಗೆ ಅಲ್ವಾ. ಹಾಗೆ ಆಚಾರ್ಯರು ತಿಂತಾರೆ, ವಾಯುದೇವರು ತಿಂತಾರೆ, ಭೀಮಸೇನ ದೇವರು ಅಂದ್ರೆ ತಿಂತಾರೆ ಅಂತಲ್ಲ, ವಾಯುದೇವರನ್ನ ಏನಂತ ಕರೀತಾರೆ ಗೊತ್ತಾ? ಅವರು ನಿತ್ಯ ಉಪವಾಸದಲ್ಲಿರೋರು. ವಾಯುದೇವರಿಗೆ ನಾವು ಮಾಡೋ ನೈವೇದ್ಯವನ್ನ ಅವ್ರು ಸ್ವೀಕಾರನೆ ಮಾಡಲ್ಲ. ದೇವರ ನೈವೇದ್ಯ ಆಗಿದೆ ಅಂದ್ರೆ ನೋಡ್ತಾರಂತೆ. ಅವರು ಮಾನುಷಾನ್ನವನ್ನು ತಿನ್ನಲ್ಲ, ರುಜುಗಳು ಮನುಷ್ಯಾನ್ನವನ್ನು ತಿನ್ನಲ್ಲ. ದೇವರ ನೈವೇದ್ಯ ಆಗಿದೆ ಅನ್ನೋದಕ್ಕೆ ಅವರು ದೃಷ್ಟಿಯನ್ನು ಬೀರ್ತಾರೆ. ಅವ್ರ ದೃಷ್ಟಿ ಬೀರಿದಕ್ಕೆ ಎಂತವ್ರಿಗೆ ಜ್ಞಾನ ಬರುತ್ತೆ. ಅವರ ಅನ್ನ ಆಹಾರಾದಿಗಳನ್ನೇ ಬಿಟ್ಬಿಟ್ಟಿದಾರಂತೆ, ಅವ್ರು ಏನು ತಿನ್ನೋದೇ ಇಲ್ಲ ಅಂತ. ಆಯ್ತಾ? ಅಂತವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ನಿರಂತರವಾಗಿ ಪರಮಾತ್ಮನ ಗಾಯನವನ್ನು ಮಾಡ್ತಿದ್ದಾರೆ. ಶ್ರೀಮದ್ ಆಚಾರ್ಯ ಚರಿತ್ರೆಯಲ್ಲಿ ಶ್ರೀಮದ್ ಆಚಾರ್ಯ ಅರ್ಧ ಗಂಟೆ ರೆಸ್ಟ್ ತಗೊಂಡ್ರು ಅನ್ನೋದು ಇಲ್ವೇ ಇಲ್ಲ. ನೋಡಿ, ಆಚಾರ್ಯ ರೆಸ್ಟ್ ತಗೊಂಡ್ರು, ನಾವು ಹೇಳ್ತಿರ್ಬೇಕಾದ್ರೆ ನಮ್ಗೆ ರೆಸ್ಟ್ ಬೇಕು, ಒಂದು ಅರ್ಧ ಗಂಟೆ ಬಿಟ್ಟು ಬನ್ನಿ ಅಂತ. ನಮ್ಮ ಅರ್ಧ ಗಂಟೆ 2 ಅವರ್. ಆದ್ರೆ ಆಚಾರ್ಯ ಜೀವನದಲ್ಲಿ ರೆಸ್ಟ್ ಮಾಡಿದ್ದೇ ಇಲ್ಲ, ಅವ್ರು ಮಲಗಿದ್ದೇ ಕಂಡಿಲ್ಲ. ಅಂಥ ವ್ಯಕ್ತಿತ್ವ ಯಾಕೆ ಇದು ಎಲ್ಲಿಂದ ಸಾಧ್ಯ ಆಯ್ತು ಅಂದ್ರೆ ಅವ್ರು ವಾಯುದೇವರಪ್ಪ ಅಂದ್ರು. ಅವ್ರೇನಾದ್ರು ಮಲಗಿದ್ರೆ ಏನ್ ಕತೆ? ನೀವು ಹೇಳಿದ್ರಲ್ಲ ಮಧ್ವನಾಮ ಅಲ್ವಾ, ಕುರುಡ ಕಿವುಡನೆಂದೆನಿಸುವ, ಯಾರು ಬೇರೆಯವರು ಹೋದ್ರೆ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣವೆಂದು ಪೇಳುವರು ಬುಧ ಜನ. ಹೋಗಿದ ತಕ್ಷಣ ಹೆಣ ಅಂತಾರೆ. ಅದಕ್ಕೆ ಮೊನ್ನೆ ಹೇಳಿದೆ ಸತ್ತೋದ್ರು ಅಂತ ಹೇಳ್ತಾರೆ. ಸಾತ್ವಿಕರು ಅಂತಾರಲ್ಲ, ಯಾರು ಸಾತ್ವಿಕರು ಅಂದ್ರೆ ಯಾರಲ್ಲಿ ವಾಯುದೇವರ ಸನ್ನಿಧಾನ ಹೆಚ್ಚೋ ಅವರು ಸಾತ್ವಿಕರು. ಯಾಕೆ? ಸತ್ತಂದ್ರೆ ವಾಯುದೇವರು, ಸತ್ ಹೋದ ಅಂದ್ರೆ ವಾಯುದೇವರು ಹೋದ್ರು ಅಂತ ತಾನೆ. ಅದರ ಅರ್ಥ ತಿಳಿದ್ವಾ? ಸುಮ್ನೆ ಸತ್ತೋದ್ರು ಅಂತ ಅಂದ್ವಿ. ಸತ್ತಂದ್ರೆ ವಾಯುದೇವರು ಅಂತ, ವಾಯುದೇವರು ಹೋದ್ರು ಅಂತ ಅರ್ಥ. ಅಂತ ವಾಯುದೇವರು ನಿರಂತರವಾಗಿ ಜೀವರಲ್ಲಿ ನಿಂತು ಈ ಜೀವಿ ಉದ್ಧಾರ ಆಗಲಿ ಅಂತ ಉಸಿರಾಟವನ್ನ ಮಾಡ್ತಿದಾರಲ್ಲ, ಆ ಪರಮಾತ್ಮನ ಸ್ಮರಣೆಯಿಂದ ಅವರ ಸಾಮರ್ಥ್ಯ ಎಂತದ್ದು. ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ, ಪುರಂದರ ವಿಠಲನ ನೋಡಿದವ. ಅವ್ರು ಪುರಂದರ ವಿಠಲನ ನೋಡಿದವರು. ಅವ್ರು ಯಾವಾಗ ಬೇಕೋ ಅವಾಗ ಬ್ರಹ್ಮಲೋಕಕ್ಕೆ ಜಿಗಿತಾರೆ, ವೈಕುಂಠಕ್ಕೆ ಜಿಗಿತಾರೆ. ಯಾಕಂದ್ರೆ ಮಂಗನಂತೆ ಕಾಣ್ತಾರಲ್ಲ, ಅದಕ್ಕೆ ಅವ್ರು ತೋರಿಸ್ತಾ ಇದ್ದಾರೆ ಜೀವೋತ್ತಮತ್ವ ಸರ್ವೋತ್ತಮತ್ವ ತಿಳಿದವ್ರಿಗೆ ವೈಕುಂಠದ ದರ್ಶನವನ್ನ ಮಾಡಿಸ್ತೀನಿ. ಅದಕ್ಕೆ ಅವ್ರು ಹೇಳಿದ್ರು, ನೇತ್ರಶಂ ಸ್ತಮಲಂಶಮ ಲಗ್ನಂ ನಾಸ್ಯತೀರ್ಥ ಸಲಿಲಸ್ಯ ಸಮಂಬ. ನಮ್ಮ ವಾಕ್ಯಕ್ಕಿಂತ ಹಿತವಾದ ವಾಕ್ಯ ಇದ್ದೊಂದಿಲ್ಲ ಅಂತ ಓಪನ್ ಆಗಿ ಹೇಳಿದ್ರು. ನೀವೆಲ್ಲವನ್ನು ನೋಡ್ಕೊಂಡು 21 ಮತವನ್ನು ನೋಡ್ಕೊಂಡು ಕಡೆಗೆ ಇಲ್ಲಿ ಬನ್ನಿ, ಆಗ ನಿಮ್ಗೆ ಗೊತ್ತಾಗತ್ತೆ ಎಂದು. ಇದೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ ಶ್ರೀಮದ್ ಆಚಾರ್ಯ ನಿರ್ಣಯ ಎಂತದ್ದು ಅಂತ. ಆ ಆಚಾರ್ಯ ಹೇಳ್ತಾರೆ, ಒಂದೊಂದು ಪ್ರಾಣಿಯಲ್ಲಿ ಒಂದೊಂದು ರೀತಿಯಲ್ಲಿ ಇರ್ತಾನೆ. ಆಕಳ ಬಂತು, ಮಡಿಲಿದ್ದೀವಿ, ಅದರ ಮೈಯೆಲ್ಲ ಸೌರೆ, ಮೈಲಿಗೆನೇ ಇಲ್ಲ ರೀ. ಯಾಕೆ? ಆಮೇಲೆ ಕೇಳಿದ್ರೆ ಯಾರು ಆಚಾರ್ಯ, ಇವತ್ತು ಬೆಳಿಗ್ಗೆ ಏನಾದ್ರು ಸ್ನಾನಗಿನ ಮಾಡಿಸಿದ್ರ? ಆಕಳಿಗೆ ಸ್ನಾನವೂ ಇಲ್ಲ, ಏನಿಲ್ಲ. ಅದ್ರ ಸ್ನಾನ ಮಾಡಿಸಿದ್ರೆ ಮೈಲಿಗೆ ಅಂತ. ಆಕಳಿಗೆ ಸ್ನಾನ ಮಾಡಿಸಿದ್ರೆ ಮೈಲಿಗೆ ಏನಕ್ಕೆ ಅಂದ್ರೆ ಅದ್ರ ದೇಹದಲ್ಲಿ ಒಂದು ಎಣ್ಣೆ ಅಂಶ ಇದೆ. ಅದೇ ಆ ಆಕಳನ್ನ ರಕ್ಷಣೆ ಮಾಡ್ತಿರೋದು. ಯಾವಾಗೋ ಒಂದ್ಸತಿ 6 ತಿಂಗಳಿಗೊಮ್ಮೆ ಸ್ನಾನ ಮಾಡಿಸ್ಬೇಕು ಆಕಳಿಗೆ. ಯಾಕಂದ್ರೆ ಅದರ ದೇಹದಲ್ಲಿ ಇರ್ತಕ್ಕಂಥ ಆ ಎಣ್ಣೆ ಅಂಶ ಉಷ್ಣತೆ ಕಮ್ಮಿ ಆದ್ರೆ ಅದರ ಆರೋಗ್ಯ ಕಮ್ಮಿ ಆಗುತ್ತೆ. ಯಾವಾಗ್ಲೂ ಮಡಿ. ಹೇಗೆ ಬೇರೆ ಬೇರೆ ಪ್ರಾಣಿಗಳಲ್ಲಿ ಒಂದೊಂದೊಂದೊಂದು ಕಡೆ ಮಡಿ ಇದೆ, ಪುರುಷನಲ್ಲಿ ಪಾದದಲ್ಲಿ ಮಾತ್ರ ಪರಮಾತ್ಮನ ಸನ್ನಿಧಾನ ಇದೆ, ಹಾಗೆ ಸ್ತ್ರೀಯರಲ್ಲಿ ತಲೆಯಿಂದ ಪಾದದವರೆಗೂ ದೇವ್ರ ಸನ್ನಿಧಾನ. ಏನಕ್ಕೆ ಇಷ್ಟೆಲ್ಲ ಹೇಳಿದೆ ಅಂತಂದ್ರೆ ಅದು ಯಾವುದಕ್ಕೂ ಇಲ್ದಿರುವಂತ ಒಂದು ಸೌಭಾಗ್ಯ ಒಂದು ಸುಮಂಗಲಿ ಸ್ತ್ರೀಯಲ್ಲಿ ಇದೆ. ಅವಳಲ್ಲಿ ದೇಹದ ಪೂರ್ತಿ ವಾಯುದೇವರು ಮತ್ತೆ ಪರಮಾತ್ಮನ ಸನ್ನಿಧಾನ ಅಂತಂದ್ರೆ ಆಕೆ ಎಷ್ಟು ಮಡಿ, ಆಕೆ ಎಷ್ಟು ಪವಿತ್ರ ಅಂತ ಆಚಾರ್ಯರು ನಿರ್ಣಯ ಮಾಡ್ತಾ ಇದ್ದಾರೆ. ಇದರ ಸಂದೇಶ ಏನು? ಸ್ತ್ರೀಯರನ್ನ ಯಾವತ್ತೂ ಕೂಡ ಹೊಲಸುವಂತ ನೋಡ್ಬೇಡ ಪುರುಷ ಅನ್ನೋ ತತ್ವವನ್ನು ಆಚಾರ್ಯರು ತಿಳಿಸ್ಕೊಡ್ತಾ ಇದ್ದಾರೆ. ಅಷ್ಟು ಒಂದು ಸನ್ನಿಧಾನ ಸ್ತ್ರೀಯರಲ್ಲಿ ಕೂತಿದ್ದಾನೆ. ಸರಿ ಆಯ್ತು, ಏನ್ ಮಾಡ್ಬೇಕು ಇದರಿಂದ ನಾವು ಏನ್ ಬದುಕಬೇಕು? ಶ್ರೀಮದ್ ಆಚಾರ್ಯ ಸಂದೇಶ ಏನು? ಪುರುಷರಾದಂಥವರು ಹಾಸಿಗೆಯಿಂದ ಎದ್ರೆ ಸ್ನಾನ ಮಾಡಿ ದೇವರ ಮನೆಗೆ ಹೋಗ್ಬೇಕು. ಸ್ತ್ರೀ ಆದಂಥವಳು ಕೈ ಕಾಲು ತೊಳೆದು ಮುಖ ತೊಳೆದ್ರೆ ಸಾಕಂತ, ಅವಳು ಮಡಿ, ಅವಳು ದೇವರ ಮನೆಗೆ ಹೋಗ್ಬೋದು. ಯಾಕೆ? ಯಾವ ಸ್ತ್ರೀ ತಲೆ ಬಾಚಿ ಜಡೆ ಹಾಕೋತಾಳ ಅವಳು ಮಾತ್ರ ಕೂದಲು ಬಿಟ್ಟವಳಲ್ಲ. ಯಾರು ತಲೆ ಬಾಚಿ ಜಡೆ ಹಾಕೋತಾಳೋ ಅವಳಲ್ಲಿ ಗಂಗಾ ಯಮುನಾ ಸರಸ್ವತಿಗಳ ಸಂಗಮ. ಅವಳು ಯಾವಾಗ್ಲೂ ಶುಚಿಯಂತೆ. ಆದ್ರೆ ಪುರುಷ ಮಾತ್ರ ಮಲೆಗೆ ಎದ್ದ ಮೇಲೆ ಅವನ ದೇಹ ಎಷ್ಟು ಮಲಿನ ಅಂತಂದ್ರೆ
ಬಹಳ ನೀಚ ಸ್ಥಾನ ಹೋಲಿಸಿದ್ದಾರೆ, ಅಷ್ಟು ಮಲಿನ. ಹಾಗಾಗಿ ಅವನು 4-5 ವಿಧವಾದ ಸ್ನಾನಗಳನ್ನು ಮಾಡಬೇಕು. ಮೃತ್ತಿಕಾ ಸ್ನಾನ ಮಾಡಬೇಕು, ಗೋಮಯವನ್ನು ಲೇಪನ ಮಾಡ್ಕೋಬೇಕು ಕೆಲವಾರ ಕಡೆ, ಮತ್ತೆ ಜಲದಿಂದ ಗೋಪೀಚಂದನ ಧಾರಣೆ ಮಾಡ್ಕೋಬೇಕು, ಆಚರಣೆ ಮಾಡಬೇಕು, ಎಲ್ಲ ಮಾಡಬೇಕು. ಎಲ್ಲ ಮಾಡಿಕೊಂಡು ಮತ್ತೆ ಸ್ನಾನ ಮಾಡಿ, ಮತ್ತೆ ಆಚಮನ ಮಾಡಿ, ನಿರ್ಮಾಲ್ಯ ತಗೊಂಡು ಇಷ್ಟೆಲ್ಲಾ ಮಾಡ್ಕೊಂಡು ಶುಚಿ ಮಾಡಿದ್ರೆ ದೇವರ ಪೂಜೆಗೆ ಅರ್ಹ. ಸ್ತ್ರೀ ಏನಿಲ್ಲ ಅಂತೆ, ತಲೆ ಸ್ನಾನ ಮಾಡಬೇಕು ಅಂತ ನಿಯಮ ಇಲ್ಲ. ಆರಾಮಾಗಿ ಸ್ನಾನ ಮಾಡ್ಕೊಂಡು ಒಳ್ಳೆ ಶುಭ್ರವಾದ ವಸ್ತ್ರ ಉಟ್ಕೊಂಡ್ರೆ ಅವ್ರು ಆರಾಮಾಗಿ ಗುರುಮಂತ್ರ ಜಪ ಮಾಡ್ಬೋದು, ದೇವರನ್ನ ಮನ ಮುಟ್ಟಿ ಅರ್ಪಿಸಬಹುದು ಅಂತಂದ್ರೆ ಸ್ತ್ರೀಯರಿಗೆ ಏನ್ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಆಚಾರ್ಯರು. ಬೇರೆ ಮತದಲ್ಲಿ ದೇವರನ್ನ ಪೂಜೆ ಮಾಡಬೇಕು, ಯಾವತ್ತೋ ಒಂದಿನ ಮಾಡ್ತಾರಲ್ಲ ಅವತ್ತು ತಲೆ ಸ್ನಾನ ಮಾಡಲೇಬೇಕು ಅಂತ ಕಡ್ಡಾಯ. ನಮ್ಮಲ್ಲಿ ಹೇಳಿದ್ದಾರೆ ಶುಕ್ರವಾರ ಒಂದು ದಿನ ಮಾಡಿ, ಸ್ತ್ರೀಯರು 1 ವಾರದ ಗಂಗಾ ಸ್ನಾನದ ಫಲ ಸಿಗುತ್ತೆ ನಿಮಗೆ ಅಂತ. ಇನ್ನು ಎಂತ ವಿಶೇಷತೆ. ಅದಕ್ಕೆ ಅವರು ಹೇಳುವಂತ ಕಾಲಕ್ಕೆ ಬೇರೆಯವರೆಲ್ಲ ಅದನ್ನ ಖಂಡನೆ ಮಾಡಿದ್ರು. ಹಾಗಿದ್ರೆ ಪುರುಷನಷ್ಟೇ ಪುಣ್ಯ ಇವ್ರ ಸ್ತ್ರೀಗೆ ಸಿಗತ್ತಾ, ಮತ್ತೆ ಇವ್ರ ಸಾಧನೆ ಅಷ್ಟು ಸುಲಭನ ಅಂತ. ಅದಕ್ಕೆ ಆಚಾರ್ಯರು ನಿರ್ಣಯದಲ್ಲಿ ಬಹಳ ಸರಳವಾಗಿ ಚೆನ್ನಾಗಿ ತೋರಿಸ್ಕೊಟ್ಬಿಟ್ರು. ಕೇಳಿ, ಪುರುಷನಾದಂತವ್ನು ಏನೇನ್ ಮಾಡ್ಬೇಕು ಅದೆಲ್ಲ ಪುಣ್ಯ ಸ್ತ್ರೀಗೆ ಎಷ್ಟು ಸುಲಭ ಸಿಗುತ್ತೆ ಹೇಳ್ತೀನಿ ಕೇಳಿ. ಸ್ತ್ರೀ ಆದಂತವಳು ಮಾಂಗಲ್ಯ ಸೂತ್ರವನ್ನು ಹಾಕೊಂಡ್ಲಲ್ಲ, ಆ ಮಾಂಗಲ್ಯ ಸೂತ್ರವನ್ನು ಹಾಕೊಂಡು ಅವಳು ಏನೇನ್ ಕೆಲಸ ಮಾಡ್ತಾಳಲ್ಲ ಆ ಎಲ್ಲಾ ಕೆಲಸವೂ ಮಂಗಳವಂತೆ. ಏನೇನ್ ಕೆಲಸ, ಮನೆ ಗುಡಿಸಿದ್ಲು ಅದು ಮಂಗಳ ಕಾರ್ಯನಂತೆ. ಏನ್ ಮಾಡಿದ್ರು ಆ ಮಾಂಗಲ್ಯ ಸೂತ್ರ ಇರೋದಕ್ಕೆ ಅವಳು ಮಾಡಿದ ಕಾರ್ಯ ಎಲ್ಲ ಮಂಗಳವೇ. ಅವಳು ಮಾಡಿದ ಕಾರ್ಯ ಎಲ್ಲ ಕೂಡ ಲಕ್ಷ್ಮೀ ದೇವಿ ಮುಟ್ದಂಗೆ, ಅವಳು ಮುಟ್ಟಿದ್ದೆಲ್ಲ ಚಿನ್ನ. ಯಾಕೆ? ಆ ಮಾಂಗಲ್ಯ ಸೂತ್ರ ಇದೆ. ಸರಿ, ಕೈಗೆ ಬಳೆ ಹಾಕೋಬೇಕಲ್ಲ, ಏನಕ್ಕೆ ಅಂತಂದ್ರೆ ಪುರುಷನಾದಂತವನು ವೇದ ಮಂತ್ರವನ್ನು ಹೇಳ್ತಾರೆ, ಯಜ್ಞವನ್ನ ಮಾಡ್ತಾರೆ. ಯಜ್ಞ ಮಾಡುವಾಗ ಏನ್ ಮಾಡ್ತಾರೆ? ಪವಿತ್ರವನ್ನು ಹಾಕೋತಾರೆ. ಯಾಕೆ? ಆ ಸಿದ್ಧಿ ಬರಬೇಕು, ಅದ್ರಲ್ಲಿ ಪವಿತ್ರತೆ ಇರಬೇಕು ಅನ್ನೋದಕ್ಕೆ ಆ ಪವಿತ್ರ ಹಾಕೋತಾರಲ್ಲ. ಸ್ತ್ರೀಗೆ ಬಳೆ ಹಾಕ್ಸಿದ್ದಾರೆ. ಯಾಕೆ ಅಂತಂದ್ರೆ ಅವಳು ಯಾವಾಗಲೂ ಪವಿತ್ರ, ಅವಳು ಮಾಡೋ ಎಲ್ಲ ಕಾರ್ಯಗಳು ಯಜ್ಞ ಅಂತ. ಸರಿ ಆಯ್ತು, ಅವಳು ಮೂಗ್ ಬಟ್ಟೆ ಹಾಕೋಬೇಕು ಅಂದ್ರು. ಏನಕ್ಕೆ ಮೂಗ್ ಬಟ್ಟೆ ಹಾಕೋಬೇಕು ಅಂತಂದ್ರೆ ಪುರುಷನಾದಂತವನು ಪ್ರಾಣಾಯಾಮ ಮಾಡ್ತಾನೆ. ಪ್ರಾಣಾಯಾಮ ಏನಕ್ಕೆ ಮಾಡ್ತಾನೆ ಅಂತಂದ್ರೆ ಏಕಾಗ್ರತೆ ಬರಬೇಕು ಅಂತ. ಸ್ತ್ರೀಗೆ ಹಾಕಿರೋ ಮೂಗ್ ಬಟ್ಟೆ ಇದೆಯಲ್ಲ ಅದು ಏಕಾಗ್ರತೆ ಅಂತ ಅನ್ಕೊಡುತ್ತೆ, ಪ್ರಾಣಾಯಾಮಕ್ಕೆ ಸಮ ಅಂತಂದ್ರು. ಮತ್ ಕಿವಿಗೋಲೆ ಏನಕ್ಕೆ ಗೊತ್ತಾ? ಅವಳು ಕಿವಿಯಲ್ಲಿ ಯಾವಾಗಲೂ ದೇವರ ಚರಿತ್ರೆ ಕೇಳಬೇಕು, ಒಳ್ಳೇದನ್ನ ಕೇಳಬೇಕು ಅಂತಾನೆ ಅನ್ನಿಸ್ತಾಳೆ. ಅದಕ್ಕೆ ಲಕ್ಷ್ಮೀ ದೇವಿ ಅನ್ಕೊಂಡ್ಲಂತೆ ಎಲ್ಲಿ ಒಳ್ಳೇದಿದೆ ಅಂತಂದ್ರೆ ಸ್ತ್ರೀಯರ ಕಿವಿಯಲ್ಲಿದೆ. ಅದಕ್ಕೆ ಆ ಕಿವಿಯಲ್ಲಿ ಓಲೆ ರೂಪದಲ್ಲಿ ನಾನೇ ಇದ್ದು ಭಗವದ್ ವಿಚಾರವನ್ನು ಕೇಳ್ತೀನಿ ಅಂತ ಕೂತ್ಕೊಂಡೆ. ಮತ್ತೆ ಇನ್ನು ಲಲಾಟದಲ್ಲಿ ಸ್ತ್ರೀಯರು ಏನ್ ಮಾಡ್ಬೇಕು ಅಂದ್ರೆ ಗೋಪಿಚಂದನ ಧಾರಣೆ ಮಾಡ್ಬೇಕು ಪ್ರತಿಯೊಬ್ಬರು. ಆಚಾರ್ಯರು ಹೇಳ್ತಾರೆ ಎಲ್ಲಿಂದ ಅಂತಂದ್ರೆ ನಾಸಿಕ ಮೂಲ ಅಂತಂದ್ರೆ ಇದು ನಾಸಿಕ ಅಂದ್ರೆ ಮೂಗು, ಇದ್ರ ಮೂಲ ಇದು ಅಗ್ರ, ಇದು ಮೂಲ. ಇಲ್ಲಿಂದ ಹಿಡಿದು ಲಲಾಟದವರೆಗೂ ಇಟ್ಕೋಬೇಕಂತೆ. ಹೇಗೆ ಇಟ್ಕೋಬೇಕು? ಪುರುಷನಂತೆ ಇಟ್ಕೋಬಾರ್ದು, ದೊಡ್ಡದಾಗಿ ಮನೋಹರವಾಗಿ ಮೃದುವಾಗಿರ್ಬೇಕಂತ, ಅಂದ್ರೆ ತೆಳ್ಳಗಿರ್ಬೇಕಂತೆ. ಅದನ್ನ ಮಧ್ಯ ಭಾಗ ಮಾಡ್ಬೇಕಂತೆ. ಏನಕ್ಕೆ ಅಂತಂದ್ರೆ ಆ ಕಡೆ ಈ ಕಡೆ ಭೀಮಸೇನ ದೇವರ ಗದಾ ಅಂತೆ, ಮಧ್ಯದಲ್ಲಿ ಗದಾ ಮುದ್ರ ನಾರಾಯಣ ಮುದ್ರೆಯನ್ನು ಇಟ್ಕೋಬೇಕು ಅಂತ ಹೇಳಿದೆ. ಮಧ್ಯದಲ್ಲಿ ಕುಂಕುಮ ರೂಪದಲ್ಲಿ ಲಕ್ಷ್ಮೀ ನಾರಾಯಣ ಇರ್ತಾರೆ. ಸರಿ, ಪುರುಷರೆಲ್ಲ ಈ ಗೋಪಿ ಚಂದನವನ್ನು ತೆಯ್ಕೋತೀವಿ, ಸ್ತ್ರೀಯರು ಯಾಕೆ ಈ ಕಡೆ ತೆಯ್ಕೋತೀರಾ? ಅದಕ್ಕೆ ಅವ್ರು ಹೇಳಿದ್ರು, ಈ ಕಡೆ ಇದು ಪಾರ್ವತಿ ಪರಮೇಶ್ವರರಂತೆ. ಈ ಪಾರ್ವತಿ ಪರಮೇಶ್ವರ ಯಾವಾಗಲೂ ಸೌಮಂಗಲ್ಯವನ್ನ ನನ್ನ ಕೊಡ್ಲಿ ಅಂತ ಇಲ್ಲೇ ತೆಗಿಬೇಕಂತ, ಅವ್ರ ವರಪ್ರಸಾದ. ಯಾವ ಸ್ತ್ರೀ ಕುಂಕುಮವನ್ನ ಧಾರಣೆ ಮಾಡಿದ್ದಾಳಲ್ಲ ಆ ಮನೇಲಿ ಏನೋ ದೀಪ ಇಲ್ಲ ಅಂತ ಅನ್ಕೊಳ್ಳಿ, ಎಣ್ಣೆ ಇಲ್ಲ, ಆ ಸ್ತ್ರೀ ಮುಂದೆ ಬಂದು ಆಯ್ತಾ ಪುರುಷ ಪೂಜೆ ಮಾಡ್ತಾ ಇದ್ದಾನೆ, ಆ ಪುರುಷನಾದಂತೂ ಆ ಸ್ತ್ರೀಯ ಲಲಾಟದಲ್ಲಿ ಇದ್ದಂತ ಆ ಕುಂಕುಮವನ್ನ ನೋಡಿದ್ರೆ ಸಾಕಂತೆ ಮನೆಯಲ್ಲಿ ದೀಪ ಬೆಳಗ್ದಂಗ. ಅದಕ್ಕೆ ಅಲ್ವಾ ನಾವೆಲ್ಲ ಇಟ್ಕೋಬೇಕು. ಯಾವ ರೀತಿ ಇಟ್ಕೋಬೇಕು ಅಂತಂದ್ರೆ ತಿಲಕ ರೂಪದಲ್ಲೇ ಇಟ್ಕೋಬೇಕಂತ. ಯಾವಾಗಲೂ ಈ ಮನೆ ಜ್ಞಾನಪೂರ್ವಕವಾಗಿ ಉಜ್ವಲಿಸ್ಲಿ, ಆನಂದ ಪೂರ್ವಕವಾಗಿ ಉಜ್ವಲಿಸ್ಲಿ, ಆರೋಗ್ಯ ಉಜ್ವಲಿಸ್ಲಿ, ಪ್ರತಿಯೊಂದು ಕೂಡ ಜ್ಯೋತಿ ರೂಪದಲ್ಲಿ ಇರಲಿ. ಯಾವಾಗಲೂ ಈ ಮನೆ ಬೆಳಗ್ಲಿ ಅನ್ನೋದಕ್ಕೋಸ್ಕರ ಅವಳು ತಿಲಕ ರೂಪದಲ್ಲಿ ಇಟ್ಕೋಬೇಕಂತ. ಅವಳು ಕಾಲುಂಗರವನ್ನು ಹಾಕೊಂಡು ಗೆಜ್ಜೆ ಹಾಕೋಬೇಕಂತೆ. ಎಷ್ಟೋ ಜನ ಹೇಳ್ತಾರೆ, ಇವಾಗೇ ನಾ ಗೆಜ್ಜೆ ಹಾಕೊಳ್ಳೋದು ಅಸಹ್ಯ. ಯಾರು ಗೆಜ್ಜೆ ಹಾಕೊಂಡಿದ್ದಾರೆ ಆ ಗೆಜ್ಜೆ ಶಬ್ದ ಚೂರಾದ್ರೂ ಬರಲಿ ಆ ಮನೆ ದರಿದ್ರ ಅನ್ನೋದು ಹೊಟ್ಟೋಗುತ್ತಂತೆ ಆ ಭಯಕ್ಕೆ. ಆ ನಾರಿ ಹಾಕೊಂಡಿರೋ ಗೆಜ್ಜೆ ಶಬ್ದಕ್ಕೆ ಆ ಮನೇಲಿ ಇದ್ದಂತ ಅಮಂಗಲವೆಲ್ಲ ದೂರ ಆಗುತ್ತೆ ಅಂತಂದ್ರೆ ಇನ್ ಏನ್ ಸಾಮರ್ಥ್ಯ ಇದೆ ಸ್ತ್ರೀಯರಿಗೆ? ಪುರುಷನಿಗೆ ಇವೆಲ್ಲ ಇದೆಯಾ? ಇಲ್ಲ.
ಆದ್ರೆ ಇಷ್ಟೆಲ್ಲ ಮಾಡಿದಂತ ಸ್ತ್ರೀ ಗಂಡ ಹಾಕಿದ ಮಾರ್ಗದಲ್ಲೇ ನಡಿಬೇಕು. ನಾನಿವಾಗ ಸರ್ವಶ್ರೇಷ್ಠ, ಹಾಗಾಗಿ ನೀನು ನಿನ್ ಸಾಧನೆ ಕಮ್ಮಿ ಅಂತಂದ್ರೆ ನೆಲಕ್ಕೆ ಕಚ್ಚಿಸ್ತಾನೆ ಪರಮಾತ್ಮ. ಇದಕ್ಕೆಲ್ಲ ಬೆಲೆ ಯಾವಾಗ ಅಂತಂದ್ರೆ ಆ ಗಂಡ ಪೂರಕವಾಗಿದ್ದಾಗ. ಇದಕ್ಕೆಲ್ಲ ಶಕ್ತಿ ಯಾವಾಗ ಅಂತಂದ್ರೆ ಗಂಡ ಇದ್ದಾಗ. ಹೇಗೆ ಉಪನಯನ ಆಗದಿರೋ ಅಂತ ಹುಡುಗ ಗಾಯತ್ರಿ ಜಪವನ್ನ ಮಾಡಿದ್ರೆ ಹೇಗ್ ಫಲ ಇಲ್ಲ? ಯಾಕಂದ್ರೆ ಅವನು ಉಪನಯನ ಆಗಿಲ್ಲ, ಯಜ್ಞೋಪವೀತ ಇಲ್ಲ, ಅವನು 1000 ಗಾಯತ್ರಿ ಮಾಡಿದ್ರು 1ರಷ್ಟು ಫಲ ಇಲ್ಲ. ಹಾಗೆ ಸ್ತ್ರೀಗೆ ಗಂಡನಿಗೆ ಗೌರವ ಕೊಡದೆ, ಅವನು ಏನೇ ದುಷ್ಟನಾಗಿರ್ಲಿ ಏನೇ ಆಗಿರ್ಲಿ ಅವನಿಗೆ ಅಗೌರವವನ್ನ ತೋರಿಸ್ತಾ ಅವನನ್ನ ತಿರಸ್ಕಾರ ಮಾಡಿ ಇಷ್ಟೆಲ್ಲ ಆಚರಣೆ ಮಾಡಿದ್ರೆ ದೇವ್ರು ನೋಡಲ್ಲ. ದೇವರನ್ನ ಹೇಗ್ ನೋಡ್ಬೇಕು? ಇಷ್ಟೆಲ್ಲ ನಾನು ಅಲಂಕಾರ ಮಾಡ್ಕೊಳ್ಳೋದು ಏನಕ್ಕೆ? ನನ್ನ ಗಂಡನ ಅಂತರ್ಯಾಮಿ ಆದ ಕೃಷ್ಣ ನೋಡಿ ನನಗೆ ಅನುಗ್ರಹ ಮಾಡಲಿ ಅಂತ. ಹೀಗೆ ಆಯ್ತು. ಕೃಷ್ಣ ಯಮುನಾ ತೀರದಲ್ಲಿ ತನ್ನ ಗೋಪಾಲರೊಟ್ಟಿಗೆ ಕೂತಿದ್ದಾನೆ. ಗೋಪಾಲಕರೆಲ್ಲ ಅಂದ್ರೆ ಕೃಷ್ಣ ಹೊಟ್ಟೆ ಹಸು ಅಂದ್ರೆ ಹೊಟ್ಟೆ ಹಸು ತಡೆಯಕ್ಕಾಗ್ತಿಲ್ಲ, ಏನಾದ್ರು ಮಾಡಪ್ಪ. ಕೃಷ್ಣ ಹೇಳ್ದ, ಅವ್ನು ಕೆಲಸ ಮಾಡು. ಋಷಿಮುನಿಗಳೆಲ್ಲ ತಪಸ್ಸನ್ನ ಮಾಡ್ತಾ ಇದ್ದಾರೆ, ಯಜ್ಞವನ್ನು ಮಾಡ್ತಾ ಇದ್ದಾರೆ. ಆ ಯಜ್ಞ ಮಾಡುವಾಗ ಅವ್ರು ಊಟಕ್ಕೆ ಹಾಕ್ಲೇಬೇಕು. ಗೋಪಾಲಕರ ನೀವೆಲ್ಲ ಹೋಗಿ ಅವರನ್ನು ಕೇಳಿ, ಋಷಿಮುನಿಗಳನ್ನ ಅವ್ರು ಊಟಕ್ಕೆ ಹಾಕ್ತಾರೆ. ಇವ್ರಂದ್ರು ಯಾರೋ ಸುಮ್ಮನೆ, ಅವರೆಲ್ಲ ಬ್ರಾಹ್ಮಣರು, ನಾವೆಲ್ಲ ಗೊಲ್ರು, ನಾವು ಹೋಗಿ ಕೇಳಿದ ತಕ್ಷಣ ಅವ್ರು ಊಟಕ್ಕೆ ಹಾಕ್ತಾರ? ಹಾಕಲ್ಲ. ಅದಕ್ಕೊಂದು ಕೆಲಸ ಮಾಡು, ಅವರೆಲ್ರಿಗೂ ಕೂಡ ನಾನೇ ಪರಮಾತ್ಮ ಅನ್ನೋ ಎಚ್ಚರ ಇದೆ. ಕೃಷ್ಣನವರು, ನಾನು ಕೃಷ್ಣ ಹೇಳಿದಕ್ಕೆ ನಾ ಬಂದೆ, ಕೃಷ್ಣ ಹೇಳಿದ ಊಟಕ್ಕೆ ಹಾಕ್ತೀರಿ ಅಂತ ಹೇಳಿದ್ರೆ ಅವ್ರಿಗೆ ಹಾಕೇ ಹಾಕ್ತಾರೆ. ಸರಿ ಆಯ್ತು, ಎಲ್ಲ ಹೋದ್ರು. ಆ ಋಷಿಮುನಿಗಳೆಲ್ಲ ಕೂತಿದ್ದಾರೆ, ಅವ್ರ ಹತ್ರ ಹೋಗಿ ಹೇಳಿದ್ರು, ತುಂಬಾ ಹೊಟ್ಟೆ ಹಸಿವು, ನಾವೆಲ್ಲ ಕೃಷ್ಣನ ಕಡೆಯವರು, ಕೃಷ್ಣ ಹೇಳ್ದ ನಮ್ಗೆ ಊಟಕ್ಕೆ ಹಾಕಿ ಅಂತ. ಒಬ್ರು ಮಾತಾಡ್ಲಿಲ್ಲ. ಎಲ್ಲ ವೈಶಂಪಾಯನರು ಹಾಗೆ ಕೂತ್ಕೊಂಡ್ಬಿಟ್ರು, ಒಬ್ರು ಮಾತಾಡ್ಲಿಲ್ಲ. ಮತ್ತೆ ಕೃಷ್ಣ ಅಂತ ಬಂದ್ರು. ಕೃಷ್ಣ ಅವನೇನು ಮಾತೇ ಆಡ್ತಿಲ್ಲಪ್ಪ. ಸರಿ, ಕೃಷ್ಣ ಕೇಳದ ಅವರೆಲ್ಲ ಏನ್ ಮಾತಾಡ್ತಾ ಇದ್ದಾರೆ ಅಂತ. ಆ ಋಷಿಮುನಿಗಳೆಲ್ಲ ಮಾತಾಡ್ತಿದ್ರಂತೆ, ಅಯ್ಯೋ ಪಾಪ ಗೋಪಾಲಕರೆಲ್ಲ ಬಂದಿದ್ದಾರೆ, ನ್ಯಾಯವಾಗಿ ಅವ್ರು ಏನಾದ್ರು ಸುಮ್ಮನೆ ಬಂದು ಊಟಕ್ಕೆ ಹಾಕುವಂದ್ರೆ ಗೆಟ್ ಔಟ್ ಅಂತಿದ್ದೆ. ಕೃಷ್ಣನ ಕಡೆಯವರು, ನಾವೆಲ್ಲ ವೇದವನ್ನ ತಿಳಿದಿರೋರು, ಕೃಷ್ಣನೇ ಪರಮಾತ್ಮ ಅಂತ ನಮ್ಗೆ ಗೊತ್ತು. ಆದ್ರೆ ಕೃಷ್ಣ ಬಂದು ಅವನ ಕಡೆಯವ್ರಿಗೆ ಊಟಕ್ಕೆ ಹಾಕು ಅಂತ ಹೇಳಿದಾನೆ. ಆದ್ರೆ ನಾವು ಯಜ್ಞ ಪೂರ್ಣಾವತಿ ಆಗೋದಂಗ ಊಟಕ್ಕೆ ಹಾಕಲ್ಲ. ಆದ್ರೆ ಇನ್ನು ಇವಾಗ ಪ್ರಾರಂಭ ಮಾಡಿದೀವಿ, ಹೋಮ ಮುಗಿಯದ ಇವಾಗ, ಇವರು ಹೊಟ್ಟೆ ಹಸು ಅಂತಿದ್ದಾರೆ, ಏನಪ್ಪ ಮಾಡೋದು? ಅದಕ್ಕೆ ಅವರು ಆಗತ್ತೆ ಅಂತಾನು ಹೇಳಿಲ್ಲ, ಆಗಲ್ಲ ಅಂತಾನು ಹೇಳಿಲ್ಲ, ಮೌನವಾಗಿದ್ರು. ಕೃಷ್ಣ ಹೇಳಿದ, ಚಿಂತೆ ಮಾಡಬೇಡಿ, ಆ ಋಷಿ ಪತ್ನಿಯರಿದ್ದಾರೆ ಅವ್ರ ಹತ್ರಕ್ಕೆ ಹೋಗಿ ಅಂತ. ಋಷಿ ಪತ್ನಿಯರ ಹತ್ರಕ್ಕೆ ಹೋದ್ರು. ಅವ್ರು ಹೇಳಿದ್ರು, ಕೃಷ್ಣ ನಮ್ಮನ್ನು ಕಳಿಸಿದಾನೆ ಊಟಕ್ಕೆ ಹಾಕಿ ಅಂತಂದ್ರೆ ಅವ್ರು ಏನು ಯೋಚನೆ ಮಾಡ್ಲಿಲ್ಲಂತೆ, ತಕ್ಷಣ ಪಂಚಭಕ್ಷ ಪರಮಾನ್ನ ಊಟಕ್ಕೆ ಹಾಕ್ಬಿಟ್ರಂತೆ. ಅದಕ್ಕೆ ಕೃಷ್ಣ ಹೇಳ್ದ, ನಾನು ಪ್ರತ್ಯಕ್ಷ ಬಂದ್ರು ಕೂಡ ಅವರೆಲ್ಲ ಏನ್ ಮಾಡಿದ್ರು, ನನ್ನ ಹತ್ರ ವಿದ್ಯೆ ಇದೆ, ಏನೋ ಜ್ಞಾನ ಇದೆ, ನಾನು ತಿಳಿದಿದ್ದೀನಿ ಅಂತ ದೇವರಿಗೆ ಅಗೌರವವನ್ನು ತೋರಿಸ್ಬಿಟ್ರು. ಆ ವಿದ್ಯೆ ಜ್ಞಾನ ಇದ್ರೆ ಏನ್ ಬಂತು ಪ್ರಯೋಜನ? ಆ ಸ್ತ್ರೀಯರಿಗೆ ಏನು ಗೊತ್ತಿಲ್ಲ, ನೋಡಿದ್ರೆ ತಕ್ಷಣ ಎಲ್ಲ ಎತ್ಕೊಟ್ಬಿಟ್ರಲ್ಲ, ದೇವರವರು ಅಲ್ಲ. ಅದಕ್ಕೆ ಸ್ತ್ರೀಯರು ಹೇಳ್ತಾರೆ, ನೀವು ತಿಳಿದಿಲ್ವಲ್ಲ ಅಂದ್ರೆ ದೇವರು ಹೇಳ್ತಾನೆ, ನೀವು ತಿಳಿಬೇಕಾದದ್ದು ಎಷ್ಟು, ನೀವು ಮಾಡಿ ಭಕ್ತಿ, ನಾನ್ ನಿಮ್ಮ ಹತ್ರಕ್ಕೆ ಬರ್ತೀನಿ. ನಾವು ನಮ್ಮ ಪಾಂಡಿತ್ಯವನ್ನು ಕೃಷ್ಣನ ಮುಂದೆ ತೋರಿಸಕ್ಕಾಗತ್ತಾ? ಎಲ್ಲಿ ನಾವು ಒಂದು ಭಗವದ್ಗೀತೆ ರಚನೆ ಮಾಡೋಣ, ಸಾಧ್ಯನಾ ಅಂತ ಉಪದೇಶಗಳು ಕೊಡಕ್ಕಾಗತ್ತಾ? ಅದಕ್ಕೆ ದೇವರು ಹೇಳ್ತಾನೆ, ಜ್ಞಾನದ ಒಟ್ಟಿಗೆ ವಿನಯ ಅನ್ನೋದು ಪೂರಕವಾಗಿರಬೇಕು. ಆ ವಿನಯ ಇಲ್ಲ, ಆ ಮಂದಹಾಸ ಇಲ್ಲ. ಶಿಕೆ ಯಾವಾಗಲೂ ಗಂಟು ಇರುತ್ತಲ್ಲ, ಮುಖನೂ ಯಾವಾಗಲೂ ಗಂಟು ಹಾಕೋಬಾರದು. ಮುಖದಲ್ಲಿ ಮಂದಹಾಸ ಇರಬೇಕು. ಯಾವಾಗಲೂ ಉಬ್ಬು ಗಂಟು, ಮುಖಾನು ಗಂಟು ಇದ್ರೆ ಅಪ್ಪ ಇವ್ರ ಗಂಟು ಸವಾಸ ಬೇಡ ಅಂತ ಹೇಳಿ ದೂರಕ್ಕೆ ಹೋಗ್ತೀವಿ. ಕೃಷ್ಣ ಹೇಳ್ದ, ಸ್ತ್ರೀಯರಾಗಿರಲ್ಲ, ಏನೇ ದುಃಖ ಇರಲಿ, ಯಾರೋ ಪಕ್ಕದಲ್ಲಿ ಮಾತಾಡ್ಸಿದ್ರೆ ಏನು ಇಲ್ಲ ಕಣ್ರಿ ಅಂತ ಹೇಳ್ತಾರೆ. ಏನಕ್ಕೆ ಅಂತಂದ್ರೆ ಅವರ ಅವಯವ ಪೂರ್ವಕವಾಗಿ ನಾನಿದ್ದೀನಲ್ಲ, ಅದಕ್ಕೆ. ಯಾವ ಸ್ತ್ರೀ ಆಚಾರ ಸದಾಚಾರ ಸ್ಮೃತಿಯನ್ನು ಹೇಳ್ತಾರೆ, ಬೆಳಗಾಗಿ ಎದ್ದು ಎರಡೂ ಕೈಯಲ್ಲಿ ತಲೆ ಕೆರ್ಕೋತಾಳಲ್ಲ, ಅವಳ ಮೈ ತುಂಬಾ ಲಕ್ಷ್ಮೀ ದೇವಿ ಉಲ್ಟಾ ಆಗ್ತಾಳ, ಅವಳ ಅಕ್ಕ ಬರ್ತಾಳ, ಲಕ್ಷ್ಮಿ ಬರ್ತಾಳೆ. ಮತ್ತೇನ್ ಮಾಡ್ಬೇಕು? ಕೆರ್ತ ಬಂದ್ರೆ ಒಂದೇ ಬೆರಳಲ್ಲಿ ಅದನ್ನ ಸರಿ ಮಾಡ್ಕೋಬೇಕಂತೆ, ಇಲ್ಲ ವಸ್ತ್ರವನ್ನು ತಗೊಂಡು ಮಾಡ್ಕೋಬೇಕಂತೆ, ಎರಡೂ ಕೈಯಲ್ಲಿ ಮಾಡಬಾರ್ದಂತೆ. ಯಾವ ಸ್ತ್ರೀ ಸ್ನಾನ ಮಾಡದೆ ಅಡಿಗೆ ಮಾಡ್ತಾಳಲ್ಲ, ಆ ಅಡಿಗೆ ತುಂಬದಲ್ಲೂ ಕಣಕಣದಲ್ಲೂ ಕಲಿ ಬಂದು ಕುತ್ಕೋತಾನಂತೆ. ಕಲಿ ಕೇಳಿದಾನಂತೆ,
ಯಾವ ಸ್ತ್ರೀ ಸ್ನಾನ ಮಾಡದೆ ಒಲೆ ಹಚ್ತಾಳಲ್ಲ ಆ ಒಲೆ ಒಳಗೆ ಪೂರ್ತಿ ನಾನೇ ಬರ್ತೀನಿ. ಏನಕ್ಕೆ ಈ ವಿಚಾರ ಅಂತಂದ್ರೆ, ಸ್ತ್ರೀ ಆದಂತವಳು ಧರ್ಮಾಚರಣೆಯನ್ನ ಮಾಡಿದ್ರೆ ಮನೆ ಧರ್ಮಾಚರಣೆಯಲ್ಲಿರುತ್ತೆ. ಪುರುಷನಾದವನು ಒಬ್ಬ ಮಾಡ್ತಿದ್ದ, ಸ್ತ್ರೀ ಆದಂತವಳು ಹೇಳ್ತಾಳೆ ಇಲ್ಲ ನಾನು ಫಿಲಮ್ಗೆ ಹೋಗ್ಬೇಕು ನಮ್ಮ ಫ್ರೆಂಡ್ಸ್ ಜೊತೆ, ನಿನಗ್ ಬೇಕಾದ್ರೆ ನೀನ್ ಮಾಡ್ಕೊ ಅಂತಂದ್ರೆ ಆ ಮನೆ ಕ್ಷೀಣಿಸ್ತಾವಲ್ಲ. ಯಾವ ಮನೆಯಲ್ಲಿ ಸ್ತ್ರೀ ಅವಳು ಧರ್ಮಾಚರಣೆ ಮಾಡ್ತಾಳೆ ಆ ಮನೆ ಅಭಿವೃದ್ಧಿ ಆಗಿದೆ. ಇದೆಲ್ಲ ಏನಕ್ಕೆ ಹೇಳ್ತಾ ಇದೀವಿ ಅಂತಂದ್ರೆ, ಮಧ್ವನವಮಿ ಇದೇ ಶ್ರೀಮದ್ ಆಚಾರ್ಯರ ಸಂದೇಶ. ಇದು ನಮ್ಮ ಮಾತಲ್ಲ, ಆಚಾರ್ಯರ ಮಾತು ಅಂತ ತಿಳಿಸ್ತೀವಿ. ಗಂಡ ಹೇಳಕ್ಕಿಂತ ಮುಂಚೆನೆ ಹೇಳಬೇಕಂತೆ. ಯಾವಾಗ ಗಂಡ ಹೇಳಕ್ಕಿಂತ ಮುಂಚೆನೆ ಹೆಂಡತಿ ಹೇಳ್ತಾಳೆ ಗಂಡನ ಆರೋಗ್ಯ ಚೆನ್ನಾಗಿರುತ್ತೆ. ಇದು ಹೇಗೆ ಅಂತ ಕೇಳಿದ್ರೆ ಅದು ನೀವೇ ಆಲೋಚನೆ ಮಾಡ್ರಿ, ಅದನ್ನ ಪ್ರಾಕ್ಟಿಕಲ್ ಆಗಿ ನೋಡ್ರಿ, ಆಮೇಲೆ ಗೊತ್ತಾಗುತ್ತೆ. ಈಗ ಸಮಸ್ಯೆ ಅಲ್ಲ, ನಮ್ಗೇನೋ ಧರ್ಮಾಚರಣೆ ಮಾಡ್ಬೇಕು ಅಂತ ಆಸೆ, ನಮ್ ಗಂಡನಿಗೆ ಆಸೆ ಇಲ್ಲ, ನೀ ಏನ್ ಮಾಡೋಣ? ಎಲ್ರಿಗೂ ಇದು ಸಮಸ್ಯೆ ಇರುತ್ತೆ. ಏನಪ್ಪಾ ಅವ್ರಿಗೆ ಆಸಕ್ತಿ ಇಲ್ಲ, ಬರಲ್ಲ ಅಂತವೆ. ಅದಕ್ಕೊಂದು ಕೆಲಸ ಮಾಡಿ, ಅವರ ಅನುಮತಿಯನ್ನು ತಗೊಳ್ಳಿ. ಈ ತರ ಇದೆ ಅದಕ್ಕೆ ಅವ್ರೇನ್ ಹೇಳ್ತಾರೆ, ಸರಿ ಆಯ್ತು ನೀನಾದ್ರೂ ಹೋಗ್ಬಾ ಅಂತ ಹೇಳ್ತಾರೆ. ಅವ್ರ ಅಪ್ಪಣೆ ತಗೊಂಡು ಬಂದ್ರೆ ಪುಣ್ಯ, ಅವ್ರ ವಿರುದ್ಧ ಜಗಳ ಮಾಡ್ಕೊಂಡು ಬಂದ್ರೆ ಅದಕ್ಕೆ ಪುಣ್ಯ ಇಲ್ಲ. ಅದಕ್ಕೆ ಪುರುಷರಿಗೆ ಹೇಳ್ತಾರೆ, ಕಾಶಿ ಯಾತ್ರೆನೋ ಯಾವುದೇ ಯಾತ್ರೆ ಮಾಡ್ಲಿ ಹೆಂಡತಿ ಸಮೇತವೇ ಹೋಗ್ಬೇಕಂತ. ಯಾಕೆ ಹೆಂಡತಿ ಸಮೇತ? ಯಜ್ಞೋಪವೀತ ಜೊತೆಗೆ ಬಂದಿರ್ತೀವಿ ತಾನೆ. 3 ಯಜ್ಞೋಪವೀತ ನಮ್ದು, ಇನ್ನೂರು ಯಾವ್ದು ಅವ್ರು ಕೊಟ್ಟಿರೋ ಸಾಧನೆ ಇದು. ಬರೀ ಯಜ್ಞೋಪವೀತ ಬಂದಿದೆ, ಅದಕ್ಕೆ ಅಧಿಕಾರಿಗಳು ಬಂದಿಲ್ಲ ಅಂದ್ರೆ ಪುಣ್ಯ ಇಲ್ಲ. ಅದಕ್ಕೆ ಗಂಡ ಹೆಂಡತಿ ಇಬ್ರು ಸಮೇತವಾಗಿ ಯಾತ್ರೆಗಳನ್ನು ಮಾಡ್ಬೇಕಂತೆ, ಇಲ್ಲ ಅಂದ್ರೆ ಪುಣ್ಯ ಇಲ್ಲ. ಹೆಂಡತಿ ಕೂಡ ಅಷ್ಟೇ, ನಿಮ್ಗೆ ಆಗಲ್ಲ ಬಿಡ್ರಿ, ನಿಮ್ ಮನೇಲಿ ಆರಾಮಾಗಿ ಬಿಡ್ತೀರಿ, ನಾನು ಹೋಗಿ ಬರ್ತೀನಿ ಅಂದ್ರೆ ಅವಳಿಗೂ ಪುಣ್ಯ ಇಲ್ಲ. ಪುರಾಣ ಏನು ಹೇಳುತ್ತೆ ನೋಡಿ, ಸ್ತ್ರೀಯರಿಗೆ ಎಂತ ಒಂದು ಪ್ರಾಧಾನ್ಯತೆಯನ್ನು ಆಚಾರ ಕೊಟ್ಟರು ಅಂತ ಹೇಳ್ತೀನಿ. ಎಂತ ಪಂಕ್ತಿಯನ್ನು ತೆಗೆದಿಟ್ಟಿದ್ದಾರೆ. ಅನ್ಯಾಯವಾಗಿ ಮನೆಯಲ್ಲಿರುವಂತ ಹೆಂಡತಿಯ ಕಣ್ಣಲ್ಲಿ ಅಥವಾ ಮಗಳ ಕಣ್ಣಲ್ಲಿ ಸುಮ್ನೆ ಅಳುಬರಿಸೋದು, ಅವ್ರ ಹತ್ರೆ ದುಃಖದಿಂದ ಹತ್ರೆ ಅದು ಪ್ರಾಯಶ್ಚಿತ್ತ ಏನಂತ ಗೊತ್ತಾ? ಗಂಡನಿಗೆ 100 ಮನೆ ಭಿಕ್ಷೆ ಬಿಡ್ಬೇಕಂತ. ಭಿಕ್ಷೆ ಬೇಡ ಬಂದು ದೇವರ ಕ್ಷಮೆ ಕೇಳ್ಬೇಕಂತ, ಸ್ವಾಮಿ ನನ್ನ ಹೆಂಡತಿಗೆ ಹತ್ತಿಸ್ಬಿಟ್ಟೆ. ಹಾಗಾಗಿ ಆಚಾರ್ಯರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಧರ್ಮವನ್ನು ಹೇಳ್ತಿದ್ದಾರೆ. ಸಂಸಾರ ಜೀವನದಲ್ಲಿ ಗಂಡ ಹೆಂಡತಿ ಇಬ್ರು ಕೈ ಹಿಡಿದು ಜೀವನವನ್ನು ಮಾಡಿ ಆಗ ಪರಮಾತ್ಮನ ಒಲುಮೆ ಆಗುತ್ತೆ. ಮನೆಯಲ್ಲಿ ಇಬ್ರು ಕೂಡ ಸಂತೋಷವಾಗಿರ್ಬೇಕು. ಒಬ್ಬ ದಕ್ಷಿಣ ನೋಡಿ ಒಬ್ರು ಉತ್ತರ ನೋಡಿದ್ರೆ ಹೇಗೆ ಸಂಸಾರ ಆಗುತ್ತೆ, ಮುಂದಿನ ಜನಾಂಗಕ್ಕೆ ಹೇಗೆ ಅದು ಮಾರ್ಗದರ್ಶನ ಆಗುತ್ತೆ. ಹಾಗಾಗಿ ನಾವು ಈ ಧರ್ಮಾಚರಣೆಗಳನ್ನು ಮಾಡಬೇಕು. ಇದೇ ರೀತಿ ವಿಚಾರ ಹೇಳ್ತಾ ಹೋದ್ರೆ ಸುಮಾರು ಧರ್ಮಗಳನ್ನು ಹೇಳಿದ್ದಾರೆ, ಯಾವ ರೀತಿ ಇರಬೇಕು, ಮಾಡಬೇಕು. ಮಕ್ಕಳಿಗೆ ಸಂಸ್ಕಾರ ಬರಬೇಕು ಅಂದ್ರೆ ತಾಯಿಯಿಂದಲೇ ಬರಬೇಕು. ತಾಯಿಯೇ ಮೊದಲ ಗುರು ಅಂತ ಹೇಳಿದಾರಲ್ಲ, ಎಲ್ಲಾದ್ರೂ ತಂದೆಯೇ ಮೊದಲ ಗುರು ಅಂತ ಹೇಳಿದಾರ? 1000 ಮನೇಲಿ 1 ಮನೆ ಆಗಿರ್ಬೋದು, 1000 ಮನೇಲಿ 1 ಮನೆ ತಂದೆ ಗುರು ಆಗಿರ್ಬೋದು. ಎಲ್ಲಿ ತನಕ? ಅವನಿಗೆ ಸಿಟ್ಟು ಬರೋ ತನಕ. ಅವನಿಗೆ ಸಿಟ್ಟು ಬಂದು ನಿಮ್ಗೆ ಹೇಳ್ಕೊಳ್ಳೋ ಹೋಗುವ ಬಿಸಾಕಿರ್ತಾನೆ. ತಾಯಿ ಹೇಳಿದ್ರು ಕೂಡ ಪ್ರೀತಿಯಿಂದ ಹಾಲು ಕೊಟ್ಟು ಏನೋ ಒಂದು ಮಾರ್ಗದರ್ಶನ ಮಾಡ್ತಾರೆ. ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಸ್ತ್ರೀಯರಾದಂತವ್ರು ಧರ್ಮಾಚರಣೆಯನ್ನು ಬಿಡಬಾರ್ದು. ಇವತ್ತಿನ ಕಾಲಕ್ಕೆ ಏನಾಯ್ತು, ಆಚಾರ ಅಂತ ಹೇಳ್ತಿರ್ತಾರೆ, ಆಚಾರ್ಯರ ಮನೆಗಳಲ್ಲೇನೆ ಧರ್ಮಾಚರಣೆ ಮಾಡ್ಕೊಂಡ್ ಬರೋರ ಮನೆಯಲ್ಲೇ, ದೊಡ್ಡ ದೊಡ್ಡ ಮನೆತನಗಳ ಮನೆಯಲ್ಲೇ ನಮ್ಮ ಮಾತುರಲ್ಲಿ ಎಸ್ಪೆಷಲಿ ಅನ್ಯ ಜಾತಿ ವಿವಾಹ ಹೆಚ್ಚಾಗುತ್ತೆ. ನಾವು ಮಧ್ವನವಮಿ ಮಾಡ್ತಾ ಇದೀವಿ, ನಾವು ಬದಲಾಗ್ಬೇಕ್ರಿ. ಮನೆಗಳಲ್ಲಿ ಅದು ನಿಲ್ಲಬೇಕು. ಅದಕ್ಕೆ ಏನಾಗ್ತಿದೆ ನಮ್ಮ ಮಾತುರಲ್ಲಿ, ವಿವಾಹ ಆಗ್ತಿಲ್ಲ ಅಂತ ಹೇಳಿ ಗಂಡಸರು ಏನ್ ಮಾಡ್ಬಿಟ್ರು, ಬೇರೆ ಬೇರೆಯವ್ರನ್ನ ವಿವಾಹ ಮಾಡ್ಕೊಂಡು ಬಂದ್ರೆ ಇಂಥ ದೊಡ್ಡ ಮನೆತನ. ನಮ್ಮ ಪೂರ್ವಿಕರೆಲ್ಲ ಏನೇನ್ ಸಾಧನೆ ಮಾಡಿದಾರೋ ಏನೋ, ಅವರೆಲ್ಲ ಮಾಡಿ ಸಾಧನೆಗೆ ಇವತ್ತು ನಮ್ಗೆ ಒಂದು ತುತ್ತು ಊಟ ಸಿಗ್ತಾ ಇದೆ. ನಾವು ಮುಂದಿನ ಜನಾಂಗಕ್ಕೆ ಅಂತ ಪುಣ್ಯವನ್ನು ಹಂಚಬೇಕು ಅನ್ನೋ ಬುದ್ಧಿ ನಮ್ಮಲ್ಲಿ ಇಲ್ವೇ ಇಲ್ಲ. ಅದಕ್ಕೆ ಒಂದು ದೃಷ್ಟಾಂತವನ್ನು ಹೇಳ್ತಾರೆ. ಒಬ್ಬ ಯಾರೋ ಒಳ್ಳೆ ನೌಕರಿಗೆ ಹೋಗ್ತಿದ್ದಂತೆ, ಅವನ ಜೀವನ ಪೂರ್ತಿ ಒಂದು ಸರಿ ಲಂಚ ತಗೊಂಡಿಲ್ಲ. ಯಾರು ಹೇಳಿದ್ರಂತೆ, ನನಗೆ ಒಂದೇ ಒಂದು ಸಿಗ್ನೇಚರ್ ಹಾಕೊಟ್ಬಿಡು. ಏನಕ್ಕೆ ಅಂತಂದ್ರೆ 100 ಎಕರೆ ಜಮೀನು ನನಗೆ ಬರುತ್ತೆ. ಏನಾಗಿದೆ ಅಂದ್ರೆ ಅದ್ರ ಮೇಲೆ 3 ಜನ ಕೇಸ್ ಹಾಕಿದ್ದಾರೆ. ನೀನೇನಾದ್ರು ಸಿಗ್ನೇಚರ್ ಆಗ್ಬಿಟ್ರೆ ಹೈಯರ್ ಅಥಾರಿಟಿಯಿಂದ ಆಗಿದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ನಿನ್ನ ವಿಟ್ನೆಸ್ ಇರುತ್ತೆ, ನೀನೊಂದು ಸೈನ್ ಹಾಕ್ಬಿಡು,
ನಾನು ನಿನಗೆ ಮನೆ ಕಟ್ಟಿಸ್ಕೊಡ್ತೀನಿ 60-40 ಸೈಟಲ್ಲಿ. ಅದಕ್ಕೆ ಆ ವ್ಯಕ್ತಿ ಅನ್ನಂತೆ, ನಾನಿವತ್ತು 60-40 ಸೈಟಲ್ಲಿ ಚೆನ್ನಾಗಿರ್ಬೋದು, ನಾಳೆ ನನ್ನ ಮನೆತನದಲ್ಲಿ ಹುಟ್ಟತಕ್ಕಂಥ ಮಕ್ಕಳು ಮೊಮ್ಮಕ್ಕಳು ಬೀದಿಗೆ ಬಂದ್ಬಿಡ್ತಾರೆ. ಯಾಕಂದ್ರೆ ನೀನ್ ಮಾಡ್ತಿರೋದು ದೊಡ್ಡ ಅನ್ಯಾಯ. ಅದಕ್ಕೆ ನನ್ಗೂ ಅಂತ ಅನ್ಯಾಯ ಮಾಡಲ್ಲ, ನನ್ನ ಕೆಲಸಕ್ಕೂ ಅನ್ಯಾಯ ಮಾಡಲ್ಲ, ಅದರಿಂದ ನನಗೆ ಯಾವ ಪ್ರಾಫಿಟ್ ಬೇಡ. ಯಾರು ಧರ್ಮದ ಮಾರ್ಗದಲ್ಲಿ ನಡೀತಿರಲ್ಲ ಮುಂದಿನ ಜನಾಂಗಕ್ಕೆ ಒಳ್ಳೇದಾಗುತ್ತೆ. ಇಲ್ದಿದ್ರೆ ಎಷ್ಟು ನಶಿಸಿ ಹೋಗುತ್ತೆ. ಈಗ ಆದಂತ ಪರಿಸ್ಥಿತಿಯಲ್ಲಿ ನಾವು ಅವ್ರ ಮನೆಗೆ ಹೋಗಿ ನೀರು ಕುಡಿಲಿಕ್ಕೆ ಆಗ್ತಾ ಇದೆಯಾ? ಇವತ್ತು ಪ್ರತಿಯೊಬ್ರು ಕುಟುಂಬದಲ್ಲೂ ಯಾವ್ದಾರಿಂತದೊಂದು ಕೇಸ್ ಇದ್ದೇ. ಇದಕ್ಕೆ ಏನ್ ಪರಿಹಾರ? ಮತ್ತ ಅವ್ರ ಮಕ್ಕಳನ್ನ ಯಾರು ಕೊಟ್ಟು ಮದುವೆ ಮಾಡ್ತಾರೆ? ಸತ್ಯ ತಾನೆ. ನಾವು ಆಚಾರ್ಯರಿಗೆ ವರ್ಷಕ್ಕೆ ಒಂದಿನ ಆದ್ರೂ ಅವ್ರಿಗೆ ನಮ್ಮ ವಿಚಾರಗಳನ್ನ ಅರ್ಪಣೆ ಮಾಡಬೇಕು. ಅವ್ರ ಮುಂದೆ ನಿಂತ ನನ್ನ ಪರಿಸ್ಥಿತಿ ಹೀಗಾಗಿದೆ ಅಂತಂದ್ರೆ ಅವ್ರು ಏನ್ ಹೇಳ್ತಾರೆ? ಅಲ್ಲಪ್ಪ ನಾನು ಇಷ್ಟೆಲ್ಲಾ ಕೊಟ್ಟು ಹೋಗಿದ್ದೀನಿ, ನೀನ್ ಏನ್ ಪ್ರಯೋಜನ ಪಡ್ಕೊಂಡೆ? ಅದಕ್ಕೆ ನಾವು ಅದನ್ನ ಮಾಡಬೇಕು ಅಂದ್ರೆ ಈ ಧರ್ಮಾಚರಣೆಯನ್ನ ಸ್ತ್ರೀಯರು ಮಾಡಬೇಕು. ಅದಕ್ಕೆ ಪೂರ್ವಕವಾಗಿ ಗಂಡಸರು ಇರಬೇಕು. ಯಾವಾಗ ಇವೆರಡೂ ಒಟ್ಟಿಗೆ ಇರುತ್ತೋ ಇಬ್ಬರಲ್ಲೂ ಕೂಡ ಅಹಂಕಾರ ಖಂಡನೆಯಾಗಿ ನಮ್ಮ ಜೀವನ ಚೆನ್ನಾಗಿರ್ಬೇಕು ಅಂತ ಧರ್ಮವನ್ನು ಮಾಡ್ತೀವಲ್ಲ, ಆಗೆಲ್ಲ ಚೆನ್ನಾಗಿರುತ್ತೆ. ಇವಾಗ ಎಷ್ಟೋ ಜನ ಹೇಳ್ತಾರೆ ಅವ್ರೇನು ಧರ್ಮಾಚರಣೆನೇ ಮಾಡ್ತಿಲ್ಲ ಆದ್ರೆ ಚೆನ್ನಾಗಿದಾರಲ್ಲ ಅಂತ. ಅವ್ರು ಕೆಟ್ಟರೆ ಕೇಳಕ್ ಯಾರು ಇಲ್ಲ. ಅವಾಗ ಹೇಳ್ತೀವಿ ಅವ್ರ ಅಧರ್ಮದಲ್ಲಿದ್ರು ಹಾಳಾಗೋದ್ರು ಅಂತ. ಆದ್ರೆ ನೀವು ಧರ್ಮ ಮಾಡ್ತಿದ್ರೆ ಧರ್ಮ ನಿಮ್ಮನ್ನ ಕೈ ಹಿಡಿಯುತ್ರಿ. ಕೆಳಗ್ ಬಿದ್ದಾಗ ಯಾಕಂದ್ರೆ ನೀವು ಧರ್ಮವನ್ನು ಪರಿಪಾಲನೆ ಮಾಡಿದ್ರಿ, ಅದೇ ನಿಮ್ಮನ್ನ ರಕ್ಷಣೆ ಮಾಡುತ್ತೆ. ಹಾಗಾಗಿ ಆ ಧರ್ಮಾಚರಣೆಯನ್ನು ಮಾಡಬೇಕು. ಇದು ಶ್ರೀಮದ್ ಆಚಾರ್ಯರ ಆಜ್ಞೆ. ಅದನ್ನ ನಾವು ಪರಿಪಾಲನೆ ಮಾಡಿದ್ರೆ ಖಂಡಿತವಾಗ್ಲೂ ಮಧ್ವನವಮಿಗೆ ಸಾರ್ಥಕ್ಯ ಬರುತ್ತೆ. ನಮ್ಮಲ್ಲಿ ರಾಯರ ಆರಾಧನೆ ಅಂದ್ರೆ ಮಠ ಪೂರ್ತಿ ಹೂವಿನ ವಾಸನೆ, ಪರಿಮಳ, ಪೂರ್ತಿ ಅಲಂಕಾರ, ತೋರಣ, ಚಪ್ರ, ಲೈಟಿಂಗ್ಸ್ ಎಲ್ಲ ಇರುತ್ತೆ. ಅದೇ ರಾಯರಿಗೆ ನಿಜ ಗುರುಗಳಾದ ಆಚಾರ್ಯರ ಆರಾಧನೆಗೆ ಅಂದ್ರೆ ಈ ನವಮಿಗೆ ಏನೂ ಇಲ್ಲ. ಯಾಕೆ? ಹೌದಲ್ವಾ? ನಮ್ಮ ಮೂಲ ಗುರುಗಳೇ ಆಚಾರ್ಯರು. ಯಾಕೆ ಇವತ್ತು ಗೌರವಾಯ್ತು? ಇವತ್ತು ನಾವೆಲ್ಲ ಉತ್ಸವಕ್ಕೆ ಹೋದ್ವಿ, ಎಷ್ಟು ಜನಪ್ಪ ನನ್ನ ವಯಸ್ಸಿನವ್ರು ಇದ್ರು? ವರ್ಷದಲ್ಲಿ ಯಾವ್ದ್ಯಾವ್ದಕ್ಕೋ ಟ್ರಿಪ್ ಹೋಗಕ್ಕೋ ಅದಕ್ಕೋ ಇದಕ್ಕೋ ರಜಾ ಹಾಕ್ತೀವಿ. ನಮ್ಮ ಗುರುಗಳು ಅನ್ನೋ ಅಭಿಮಾನ ನಮ್ಮಲ್ಲಿಲ್ಲ. ನಮಗೆ ಬಾಲ್ಯದಲ್ಲಿ ಗೋಪಿಚಂದ್ರ ಹಂಚ್ಕೋಬೇಕು, ಇನ್ನೊಂದೇನಾದ್ರು ಹೇಳ್ಬೇಕು, ಯಾರು ದೊಡ್ಡವರು ಹೇಳ್ತಾರೆ ಅಂದ್ರೆ ಏನೋ ಖುಷಿ. ಯಾಕೆ ಅಂದ್ರೆ ಅಂತ ಮಧ್ವ ದೀಕ್ಷೆಯನ್ನ ತರ್ತಿದ್ರು. ಅಕ್ಷತೆ ಹೆಂಗಾರ ಇಟ್ಕೊಂಡೆ ಊಟ ಮಾಡು ಅಂತ ಹೇಳೋರು. ಇವಾಗ ಕೂತ್ಕೋ ಆಮೇಲೆ ಇಟ್ಕೊಳ್ಳೋಣ, ಕಡೆ ಪಕ್ಷ ಇಟ್ಕೊಂಡ ಅಂತ ಅನ್ಕೊಳ್ಳಿ. ಬೆಳಗ್ಗೆ ಪೂಜೆ ಏನೋ ಮಾಡ್ತಾನೆ, ಆಫೀಸ್ಗೆ ಹೋಗೋ ಟೈಮ್ಗೆ ನೀನು ಮುಖ ತೊಳ್ಕೊಂಡು ಹೋಗ್ತಾನೆ. ಯಾಕೆ ಅಂತಂದ್ರೆ ನಮ್ಗೆ ಗೊತ್ತಾಗ್ಬಾರ್ದು ಇದು ಅಸಹ್ಯ ಅಂತ. ಅದೇ ಗೋಪಿಕಾ ಸ್ತ್ರೀಯರು ಹೇಳೋರಂತೆ, ಆ ಪರಮಾತ್ಮ ಓಡಾಡಿದ ಮಣ್ಣು ಅಂತ ಅದ್ರಲ್ಲಿ ಉರುಳಾಡೋರಂತೆ. ಅಷ್ಟು ಭಕ್ತಿ ನಮಗೆ ಮಾಡಕ್ಕಾಗ್ತಿಲ್ಲ. ಅದಕ್ಕೆ ಶ್ರೀಮದ್ ಆಚಾರ್ಯ ಎಷ್ಟು ಅನುಗ್ರಹ ಮಾಡಿದ್ರು ಅಂತಂದ್ರೆ ಇದೇ ಗೋಪಿಚಂದ್ರವೇ ಮೋಕ್ಷಕ್ಕೆ ಮೊದಲ ಮೆಟ್ಟಿಲು ಅಂತಂದ್ರು. ಸ್ತ್ರೀಯರಿಗೂ ಕೊಟ್ರು ಗೋಪಿಚಂದ್ರ, ಪುರುಷರಿಗೂ ಕೊಟ್ರು. ಅವ್ರು ಹೇಳಿದ್ರು ಈ ದೇಹವನ್ನ ಯಾವ ರೀತಿ ಚಿಂತನೆ ಮಾಡಬೇಕು ಅಂದ್ರೆ ಇದೇ ಹರಿಮಂದಿರ. ವೈಕುಂಠ ಎಲ್ಲೋ ಇದೆ ಅಂತ ಅನ್ಕೋಬೇಡ, ನನ್ನ ಅಂತರಂಗದಲ್ಲೇ ವೈಕುಂಠ ಇದೆ. ಈ ದೇಹಕ್ಕೆ ಶೃಂಗಾರ ಮಾಡು. ಯಾಕೆ ಅಂದ್ರೆ ನಾನ್ ಕೊಟ್ಟಿದ್ದು. ಮನೆಗೆ ಗೃಹ ಪ್ರವೇಶ ಮಾಡುವಾಗ ಮನೆಗೆಲ್ಲ ಹೂವು ಹಾಕಿ ಡೆಕೋರೇಷನ್ ಮಾಡ್ತಿರೋದಾನೆ. ಈ ಮನೆ ಒಳಗಡೆ ಯಾರಿದ್ದಾನೆ ಅಂದ್ರೆ ಪರಮಾತ್ಮ ಇದ್ದಾನೆ. ಈ ದೇಹಕ್ಕೂ ಡೆಕೋರೇಷನ್ ಮಾಡ್ಬೇಕಲ್ಲ, ಈ ವೈಕುಂಠಕ್ಕೆ ಡೆಕೋರೇಷನ್ ಮಾಡ್ಬೇಕಲ್ಲ. ಯಾವ್ದಾದ್ರು ಮಾಡೋದು? ಸೋಪ್ ಹಾಕಿ ಒಳ್ಳೆ ಸ್ನಾನ ಮಾಡಿ ಯಾವ್ದು ಜಲ್ಲೆಲ್ಲ ಹಾಕೊಂಡು ಅದಲ್ಲ. ಯಾವ್ದರಿಂದ ಮಾಡಬೇಕು? ಗೋಪಿ ಚಂದನದಿಂದ ಮಾಡ್ಬೇಕಂತ. ಯಾರು ಗೋಪಿ ಚಂದನವನ್ನ ನಿತ್ಯ ಧಾರಣೆ ಮಾಡ್ತೀರೋ ಅವರಲ್ಲಿ ಬ್ರಹ್ಮ ತೇಜಸ್ ಬರುತ್ತೆ ಅಂತ ಹೇಳಿದ್ದಾರೆ. ಯಾರು ಗೋಪಿ ಚಂದನವನ್ನ ಇಟ್ಕೊಂಡಿಲ್ಲ, ಗೋಪಿ ಚಂದನವನ್ನ ಇಟ್ಕೊಂಡಿರೋರ್ನ ನೋಡಿದ್ರೆ ಸಾಕಂತೆ 100 ಪಾಪಗಳು ಸುಟ್ಟು ಹೋಗುತ್ತಂತೆ. ಯಾವ ಮತಾಚಾರ್ಯರು ಗೋಪಿ ಚಂದನ ಇಟ್ಕೋ ಅಂತ ಹೇಳಿದ್ದಾರೆ? ಆಚಾರ್ಯರನ್ನ ನೋಡಿದ ಮೇಲೆ ಬೇರೆಯವ್ರು ಇಟ್ಕೊಳ್ಳಿ ಅಂತಂದ್ರು. ಅದನ್ನ ಹೇಳದಂತವ್ರು ನಮ್ಮ ಗುರುಗಳ ಮಾತ್ರ. ಅವ್ರು ಹೇಳ್ತಾರೆ, ಈ ಸತ್ವ ರಜೋ ತಮೋ ಗುಣಗಳೆಂಬ ಪ್ರಾಜ್ವಲನೆ ಉದರದಲ್ಲಾಗ್ಲಿ, ಆ ಜಠರಾಗ್ಲಿ ಅದೆಲ್ಲ ಸುಟ್ಟು ಭಸ್ಮವಾಗ್ಲಿ, ಆ ಬೆಳಕಿದೆಯಲ್ಲ ಅದಕ್ಕೆ ಉದರದ ಮೇಲೆ 3 ಇಟ್ಕೋತೀವಿ. ಅದರಿಂದ ಮೇಲೆ ಆ ಜ್ಞಾನ ಪ್ರಕಾಶದಿಂದ, ಆ ಜ್ಯೋತಿಯ ಪ್ರಕಾಶದಿಂದ ಹೃದಯ ಕಮಲ ಇದೆ. ಆ ಹೃದಯ ಕಮಲ ಅರಳತ್ತೆ. ಯಾವಾಗ ಅರಳತ್ತೆ, ದೇವರು ಇಲ್ಲಿ ಬಂದು ನಿಲ್ತಾನೆ ಗುರು ಮಧ್ಯದಲ್ಲಿ. ಸರಿ, ಪರಮಾತ್ಮನಿಗೆ ಏನ್ ಮಾಡಬೇಕು? ಅದಕ್ಕೆ ಭುಜಗಳಲ್ಲಿ ನಾಮವನ್ನ ಧಾರಣೆ ಮಾಡ್ಕೋ.
ಇದೇ ಚಾಮರ ಸೇವೆ. ನೀನ್ ನಡೆದಾಗಲೆಲ್ಲ ದೇವರಿಗೆ ಚಾಮರ ಸೇವೆ ಆಗುತ್ತೆ. ನೀನ್ ಆಡಿದ ಮಾತೆಲ್ಲ ವೇದವಾಗುತ್ತೆ. ನೀನು ಕೇಳೋ ಎಲ್ಲ ಯಾವುದೇ ವಿಚಾರ ಇರಲಿ ಅದೆಲ್ಲ ಪರಮಾತ್ಮನ ಚರಿತ್ರೆ ಆಗುತ್ತೆ. ಆಗ ಒಳಗಡೆ ಇರುವಂತ ಪರಮಾತ್ಮ ಜಾಗೃತನಾಗಿ ನಿನ್ನಲ್ಲಿ ವಿಶೇಷವಾದ ಸನ್ನಿಹಿತನಾಗ್ತಾನೆ. ಈ ಚಿಂತನೆಯನ್ನು ಶ್ರೀಮದ್ ಆಚಾರ್ಯ ತಂದ್ಕೊಟ್ರು. ಆದ್ರೆ ಮಧ್ವನವಮಿ ಏನಾಗಿದೆ ಅಂತಂದ್ರೆ ಬಿಡು 2 ಗಂಟೆ ಊಟ ಅಂತ. ನಮ್ಮ ಮಧ್ವನವಮಿ ಅಂತಂದ್ರೆ ಊಟಕ್ಕೆ ಮಾತ್ರ ಮೀಸಲಾಯ್ತಲ್ಲ. ನಾವು ಮಾಧ್ವರಾಗದು ಯಾವಾಗ? ಆಚಾರ್ಯರು ಏನ್ ಹೇಳಿಕೊಟ್ರು? ಆಚಾರ್ಯರು ಯಾವ ಮಠವನ್ನ ಸ್ಥಾಪನೆ ಮಾಡಿದ್ರು ಹೇಳಿ. ಮಧ್ವಾಚಾರ್ಯರೇ ಈ ಮಠವನ್ನ ಸ್ಥಾಪನೆ ಮಾಡಿದ್ದಾರೆ ಅಂತ ಯಾವ ಮಠ ಇದೆ ತೋರಿಸಿ. ಅದಕ್ಕೆ ಪ್ರಮಾಣಬದ್ಧವಾಗಿ ಆ ಕಾಲಕ್ಕೆ ಆಚಾರ್ಯರು ಒಂದು ಮಠವನ್ನು ಸ್ಥಾಪನೆ ಮಾಡಲಿಲ್ಲ. ಅವರು ಬಂದದ್ದು ಅವರಿಗಿಂತ ಪೂರ್ವದಲ್ಲಿ ಇದ್ದಿದ್ದು ಭೀಮನಕಟ್ಟೆ ಮಠ ಅಂತ. ಅಚ್ಯುತ ಪ್ರೇಕ್ಷಾಚಾರ್ಯರ ಪೂರ್ವ ಸಂಸ್ಥಾನ, ಸನಕಾದಿಗಳ ಪರಂಪರೆ. ಆಚಾರ್ಯರ ಆ ಪೀಠದಲ್ಲಿ ಇದ್ದರು. ಅವರು ಧರ್ಮ ಪ್ರಚಾರ ಆಗಲಿ ಅಂತ ಎಲ್ರಿಗೂ ಉತ್ತಮರನ್ನ ಆರಿಸಿ ಅವರಿಗೆ ಸನ್ಯಾಸವನ್ನು ಕೊಟ್ಟರು. ತದನಂತರದಲ್ಲಿ ಬಂದಿದ್ದ ಮಠ. ಆಚಾರ್ಯರ ಕಾಲಕ್ಕೆ ಯಾವ ಮಠವೂ ಇಲ್ಲ. ಇವತ್ತು ನಾವು ಆಚಾರ್ಯರನ್ನ ಬಿಟ್ಟವಿ, ಮಠವನ್ನು ಹೇಳಿದ್ವಿ. ಆಚಾರ್ಯರು ಹೇಳಿದ್ದು ಮಠ, ನಾವು ಹೇಳಿದ್ದು ಮಠ. ಇದು ಆಚಾರ್ಯರು ಕೊಟ್ಟಿದಂತ ನಾವು ಗುರುಕಾಣಿಕೆನ. ಮಧ್ವನವಮಿ ಬಂತು, ಅವ್ರು ನಮ್ಮ ಮೂಲ ಗುರುಗಳಿಗೆ ಗುರುಕಾಣಿಕೆಯಾಗಿ ಏನ್ ಕೊಟ್ವಿ? 0. ಏನು ಕೊಡ್ಲಿಕ್ಕೆ ಆಗ್ತಿಲ್ಲ ನಮಗೆ. ವರ್ಷಕ್ಕೆ ಒಂದೊಂದು ಆಚಾರ್ಯರು ಬರೆದಿದ್ದ ಗ್ರಂಥವನ್ನ ಪಾಠ ಹೇಳಿಸ್ಕೊಳ್ಳೋದು ಬೇಡ, ಶ್ರವಣ ಮಾಡಿದ್ರು ಕೂಡ 37 ವರ್ಷಕ್ಕೆ ಸಮಗ್ರ ಅವರು ಹೇಳದಂತ ಸರ್ವಮೂಲ ಗ್ರಂಥಗಳ ಚಿಂತನೆ ಜೀವನದಲ್ಲೂ ನಡೆದಿರೋದು. ನಾವು ಒಂದು ಗ್ರಂಥ ತೆಗೆದು ನೋಡ್ಲಿಕ್ಕೆ ಆಗ್ಲಿಲ್ಲ. ಇದು ಆಚಾರ್ಯರಿಗೆ ನಾವು ಕೊಟ್ಟಂತ ಗುರುಕಾಣಿಕೆ. ಆಚಾರ್ಯರು ಚಿಂತನೆ ಮಾಡುದು ಲೋಕದಲ್ಲಿ ಎಷ್ಟು ಗಲಭೆ ಏರಿದೆ ಅಂತಂದ್ರೆ ನಾನೇ ದೇವರು ನಾನೇ ದೇವರು ಅಂತ ಹೇಳ್ತಾ ಇದ್ದಾರೆ. ಇದನ್ನ ಹೇಗಪ್ಪ ಸರಿ ಮಾಡೋದು? ಏನದು ನಾನೇ ದೇವರು ಅಂತ ಹೇಳೋದು? ವೇದವೇ ಹೇಳ್ತಾ ಇದೆ ಅಹಂ ಬ್ರಹ್ಮಾಸ್ಮಿ ಅಂತ. ಅಹಂ ಅಂದ್ರೆ ನಾನು, ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂದ್ರೆ ದೇವರು ಆಗಿದ್ದೀನಿ. ಅದಕ್ಕೆ ಇನ್ನೊಂದು ವಾಕ್ಯ ಸಿಕ್ತವ್ರಿಗೆ, ತತ್ವಮಸಿ ಅಂತ. ತತ್ ಅಂದ್ರೆ ಬ್ರಹ್ಮ, ತ್ವಂ ಅಂದ್ರೆ ನಾನು, ಅಸಿ ಅಂದ್ರೆ ಆಗಿದ್ದೀನಿ, ನಾನು ಬ್ರಹ್ಮನಾಗಿದ್ದೀನಿ ಅಂತ. ಲೋಕದವರೆಲ್ಲ ಕೂತ್ಕೊಂಡು ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ನಾನೇ ಬ್ರಹ್ಮ ಅಂತ ತಮ್ಮ ಕಾರ್ಯಗಳನ್ನೆಲ್ಲ ಬಿಟ್ಟು ಹೀಗೆ ಕೂತ್ಬಿಟ್ರು. ಸರಿ, ಅದನ್ನ ಖಂಡನೆ ಮಾಡ್ಲಿಕ್ಕೆ ಒಬ್ರು ಬಂದ್ರು. ಕರೆಕ್ಟು, ಇಲ್ಲಿ ನಾನು ಬ್ರಹ್ಮನಾಗಿಲ್ಲ, ಮುಂದೆ ನಾನು ಬ್ರಹ್ಮನಾಗ್ತೀನಿ ಅಂದ್ರು. ಅದ್ರ ಅರ್ಥ ಏನು? ಮನೇಲಿ ನಾನು ಬ್ರಹ್ಮ ಅಲ್ಲ, ಆಫೀಸ್ ಹೋದ್ಮೇಲೆ ಬ್ರಹ್ಮ ಅಂತ. ಎರಡೂ ಒಂದೇ ಅರ್ಥ. ಅದಕ್ಕೆ ಆಚಾರ್ಯರಂದು ಅಹಂ ಅಹಂ ಅನ್ಬೇಡ ಅಂತ. ಅದಕ್ಕೆ ಅವನ್ ಚೇಂಜ್ ಮಾಡಿದ, ಸೋಹಂ ಅಂದ. ಎರಡೂ ಒಂದೇ. ಅದಕ್ಕೆ ದಾಸರಂದ್ರು, ನಮ್ಮ ಆಚಾರ್ಯರಂದ್ರು ಅಹಮ್ಮು ಅಲ್ಲ ಸೋಹಮ್ಮು ಅಲ್ಲ ದಾಸೋಹಂ ಅಂತ. ನಾವು ಪರಮಾತ್ಮನ ದಾಸರಷ್ಟೇ. ಮತ್ತೆ ಅಹಂ ಬ್ರಹ್ಮಾಸ್ಮಿ ಅನ್ನೋದಕ್ಕೆ ಅರ್ಥ ಏನು ಅಂತ ಕೇಳಿದ್ರು. ಕರೆಕ್ಟು, ಅಹಂ ಬ್ರಹ್ಮಾಸ್ಮಿ ಅನ್ನೋದು ಹಿಂದೆ ಮುಂದೆ ಶ್ಲೋಕಗಳನ್ನು ನೋಡು. ಅಹಂ ಅಂದ್ರೆ ಏನು? ನಾನು ಅಂತಲೇ. ಕರೆಕ್ಟು. ಬ್ರಹ್ಮಾಸ್ಮಿ ಅಂತಂದ್ರೆ ನನ್ನ ಅಂತರ್ಯಾಮಿಯಾದ ಪರಮಾತ್ಮ ಅಂತ ಅರ್ಥ. ಅಂದ್ರೆ ನನ್ನ ಅಂತರ್ಯಾಮಿ, ನಾನ್ ದೇವರಾಗಿದ್ದೀನಿ ಅಂತ ಅಲ್ಲ, ನನ್ನ ಒಳಗಡೆ ಇರೋ ಅಂತ ಅಂತರ್ಯಾಮಿ ಇದಕ್ಕೆ ನಿಯಾಮಕನಾಗಿದ್ದಾನೆ ಅನ್ನೋ ಅರ್ಥವನ್ನು ಕೊಟ್ರು. ಅದಕ್ಕೆ ವಾದಿರಾಜರು ಇನ್ನೂ ಚೆನ್ನಾಗಿ ಹೇಳಿದ್ರು, ತತ್ವಮಸಿ ಅನ್ನೋದಕ್ಕೆ. ಕರೆಕ್ಟ್, ತತ್ ತತ್ ತ್ವಂ ತ್ವಂ ಅಸಿ ಅಂತ. ಅಂದ್ರೆ ಬ್ರಹ್ಮ ನೀನು ನೀನಾಗಿದ್ಯಾ, ನಾನು ನಾನೇ ಆಗಿದ್ದೀನಿ. ಈ ರೀತಿಯಲ್ಲಿ ಶ್ರೀಮದ್ ಆಚಾರ್ಯ ಶುದ್ಧ ಶಾಸ್ತ್ರವನ್ನು ತೋರಿಸಿದ್ರು. ಜಗನ್ಮಿಥ್ಯ ಅಂತಂದ್ರು. ಈ ಜಗತ್ತೆಲ್ಲ ಭ್ರಮೆ. ಅದಕ್ಕೆ ಶ್ರೀಮದ್ ಆಚಾರ್ಯ ಮುಂದೆ ಕೂತು ವಾಕ್ಯ ಮಾಡಬೇಕು, ವಾಕ್ಯಾರ್ಥ ಮಾಡಬೇಕು ಅಂತ ಬಂದಂತ. ಈ ಜಗತ್ತೆಲ್ಲ ಮಿಥ್ಯ, ನೀವು ಬಂದು ನನ್ನ ಮುಂದೆ ಕೂರ್ರಿ, ಚಿಕ್ಕೆ ಹೊಡೆಯೋಷ್ಟರಲ್ಲಿ ಈ ಕಟ್ಟಡಾಣೆ ಇಲ್ಲ ಅನ್ಸ್ಬಿಡ್ತೀನಿ ಅಂತ. ಸರಿ, ಇಲ್ಲ ಅನ್ಸೋದಕ್ಕಿಂತ ಮುಂಚೆ 10 ಸರಿ ಆ ಗೋಡೆಗೆ ತಲೆ ಹೊಡ್ಕೋ, ಬದುಕಿದ್ರೆ ಕುತ್ಕೊಂಡು ವಾದ ಮಾಡು. ಗೋಡೆ ಕಾಣಿಸ್ತಾ ಇದೆ ಇಲ್ಲ ಅಂತ ಹೇಳ್ತಾನೆ. ಏನ್ ಹೇಳಬೇಕು ಇದಕ್ಕೆ? ಅವನು ಅದಕ್ಕೆ ಹೇಳಲ್ಲ, ಕೂತ್ಕೊಳ್ಳಿ, ತರ್ಕದಿಂದ ಇದನ್ನ ನಾನು ಸತ್ಯ ಮಾಡ್ತೀನಿ. ಇದ್ದವಾದ ಜಗತ್ತನ್ನು ಇಲ್ಲವೆಂದು ಒಂದೇ ಎಲ್ಲೋ ಅಂಧ ತಮಸಿಗೆ ದಾರಿಯಾದೆ ಅಂತ ಹೇಳ್ತಾರೆ. ಅಂಧ ತಮಸಿಗೆ ದಾರಿ, ಸತ್ಯವಾದ ಜಗತ್ತನ್ನ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಏನು? ಮೊದಲನೇ ದಿನ ಚಿಂತನೆ ಮಾಡಿದ್ವಿ. ಅವ್ರು ಹೇಳ್ತಾ ಇದ್ದಾರೆ, ಜಗತ್ತಿದೆ, ಸೃಷ್ಟಿ ಕಾಲದಲ್ಲಿ ಜಗತ್ ಬಂತು, ಲಯ ಕಾಲದಲ್ಲಿ ನಾಶ ಆಯಿತು. ಇದು ಅಶಾಶ್ವತವಾದದ್ದು.
ಯಾವುದು ಅಶಾಶ್ವತವೋ ಅದು ಮಿಥ್ಯ. ಯಾಕೆ? ಇವತ್ತಿನ ದಿನ ಮಠದಲ್ಲಿ ಯಾವ್ದೋ ಬೂದ್ ಕುಂಬಳಕಾಯಿ ಹಾಕಿ ಹುಳಿ ಮಾಡಿದ್ರು. ಹಂಗಂದ್ರೆ ಕೃಷ್ಣ ಮಠಕ್ಕೆ ಹೋದ್ರೆ ಬೂದ್ ಕುಂಬಳಕಾಯಿ ಹುಳಿ ಯಾವಾಗ್ಲೂ ಸಿಗುತ್ತಾ? ಸಿಗಲ್ಲ ತಾನೆ. ಹಂಗಂದ್ರೆ ಅದು ಮಿಥ್ಯೆ ಆಯ್ತು, ಹೌದಲ್ವಾ? ಎಲ್ರಿ ಇಷ್ಟು ಸುಲಭ ಒಪ್ಕೊಂಡ್ಬಿಟ್ರಿ? ಅರ್ಥ ಆಗ್ಲಿಲ್ವಾ? ಇವತ್ತು ಹುಳಿ ಮಾಡಿದ್ದಾರೆ, ಬೂದ್ ಕುಂಬಳಕಾಯಿ ಹುಳಿ. ಕೃಷ್ಣ ಮಠದಲ್ಲಿ ಯಾವಾಗ್ಲೂ ಬೂದ್ ಕುಂಬಳಕಾಯಿ ಹುಳಿ ಅಂದ್ರೆ ಒಪ್ಕೊಳ್ತೀರಾ? ಇಲ್ಲ. ಮತ್ ಇವಾಗ ತಿಂತಿದ್ದೀರಲ್ಲ ಅಂದ್ರೆ ಇದನ್ನ ಭ್ರಮೆ ಅಂತಂದ್ರು. ಇವಾಗ ತಿಂತಿದೆಯಲ್ಲ ಇದು ಮಾಯೆ ಅಂತಂದ್ರು. ಯಾಕೆ? ನಾಳೆ ಬಂದ್ರೆ ಹುರುಳಿಕಾಯಿ ಹುಳಿ ಇರುತ್ತಪ್ಪ ಅಂದ್ರು. ಹೌದಲ್ವಾ? ಹಂಗಂದ್ರೆ ಇದು ಮಿಥ್ಯ ಅಂತ ಜಗತ್ತೆಲ್ಲ ಒಪ್ಕೊಂಡ್ಬಿಡ್ತು. ಹಾಗೆ ಅವರು ಭೂಮಿಗೆ ಏನಂದ್ರು, ಇದು ಇವತ್ತಿದೆ, ನಾಳೆ ದಿನ ಇದು ಇರೋದಿಲ್ಲ, ಒಂದಲ್ಲ ಒಂದಿನ ಇದು ನಾಶ ಆಗತ್ತೆ. ನಾಶ ಆಗೋದನ್ನ ಸತ್ಯ ಅಂತ ಕರಿಬೇಡಿ ಅಂದ್ರು. ಯಾವ್ದು ಜಗತ್ತಲ್ಲಿ ಶಾಶ್ವತ ಅಂದ್ರೆ ಪರಮಾತ್ಮ ಯಾವಾಗಲೂ ಶಾಶ್ವತ ತಾನೆ, ಅವ್ರು ಮಾತ್ರ ಸತ್ಯ. ಈ ಭೂಮಿ ಶಾಶ್ವತವಾದದಲ್ಲ, ಇದು ಮಿಥ್ಯ ಅಂದ್ಬಿಟ್ರು. ಮತ್ ಇವೆಲ್ಲ ಕಾಣಿಸ್ತಿದೆಯಲ್ಲ, ಜ್ವರ ಬರ್ತಿದೆಯಲ್ಲ, ರೋಗಗಳಿದೆಯಲ್ಲ ಅಂತಂದ್ರೆ ಅವೆಲ್ಲ ಭ್ರಮೆ ಅಂತಂದ್ರು. ನಾವು ಹಾಗೆ ಮಾಡ್ತೀವಿ. ಉಪ್ಪು ಜಾಸ್ತಿ ಆಗೋಗಿರುತ್ತೆ ಸಾರಲ್ಲಿ, ಗಂಡ ಹೇಳತ್ತಾನೆ ಉಪ್ಪು ಜಾಸ್ತಿ ಅಂತ, ನಿಮ್ ನಾಲ್ಗೆ ರುಚಿನೇ ಅಷ್ಟು, ಏನಾದ್ರು ಉಪ್ಪು ಉಪ್ಪು ಅಂತೀರಾ ಅಂತ. ಹಾಗಾಯ್ತದು, ವಿತಂಡವಾದ ಆಯ್ತು. ಅದಕ್ಕೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಆಚಾರ ಅಂದ್ರು, ಪರಮಾತ್ಮನಿಂದ ಸೃಷ್ಟಿಸಲ್ಪಡ್ತಕ್ಕಂಥ ಈ ಜಗತ್ತು, ಆ ಲಕ್ಷ್ಮೀ ದೇವಿಯ ತದ್ರೂಪ ಭೂದೇವಿ, ಅವಳು ಮಿಥ್ಯೆ ಅಂತ ಹೇಳಲಿಕ್ಕೆ ಆಗತ್ತಾ? ಮತ್ತ ಮಿಥ್ಯೆ ಅಂತಂದ್ಮೇಲೆ ಎಲ್ಲಿ ಕೂತ್ಕೋ ಬಿಟ್ಬಿಡು, ಈ ದೇಹ ಬಿಟ್ಬಿಡು ನೋಡೋಣ, ಆಗತ್ತಾ? ಅದಕ್ಕೆ ಎಂತ ವಿತಂಡವಾದ ಮಾಡ್ದ ಅಂತಂದ್ರೆ ಬೇಡದ ಇಲ್ಲ ಸಲ್ಲದ ಮಾತುಗಳನ್ನಾಡ್ದ. ಆದ್ರೆ ಶ್ರೀಮದಾಚಾರ್ಯರ ನಿರ್ಣಯದ ಮುಂದೆ ತಬ್ಬಿಬ್ಬಾಗಿ ಶ್ರೀಮದಾಚಾರ್ಯರಿಗೆ ತಾನು ದೀರ್ಘದಂಡ ನಮಸ್ಕಾರ ಮಾಡಿದ. ಅದರಂತೆ ಶ್ರೀಮದಾಚಾರ್ಯರು ಉಡುಪಿಯಿಂದ ಕೇರಳ ಪ್ರಾಂತಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ. ವಿಷ್ಣು ಮಂಗಳ ಅಂತ. ಆ ವಿಷ್ಣು ಮಂಗಲದಲ್ಲಿ ಉದ್ದಾಮ ಪಂಡಿತರು, ಉದ್ದಾಮ ಅಷ್ಟು ದೊಡ್ಡ ಪಂಡಿತರು, ಅವರು ಗಂಧದ ಸಿಂಹಾಸನ ಮಾಡಿಸಿದ್ರಂತೆ. ಅದ್ವೈತದ ಮುಖವಾಣಿ ಕೂತಿದ್ದಾರೆ. ಯಾರು ಹೇಳದಂತೆ ಮಧ್ವಾಚಾರ, ಇನ್ನು ಮಧ್ವಾಚಾರ ಅಂತ ಅವ್ರನ್ನ ಕರಿತಿರ್ಲಿಲ್ಲ, ಪೂರ್ಣ ಪ್ರಜ್ಞರು ಅಂತ ಅವ್ರನ್ನ ಕರಿತಿದ್ರು. ಮಧ್ವಾಚಾರ ಅವ್ರ ಅದೃಶ್ಯರಾದ್ಮೇಲೆ ಅವ್ರಿಗೆ ಮಧ್ವಾ ಅನ್ನೋ ಹೆಸರು ಬಂತು. ಅವ್ರು ಇರೋ ತನಕ ಅವ್ರನ್ನ ಮಧ್ವಾಚಾರ್ಯರು ಅಂತ ಕರೀಲಿಲ್ಲ. ಅದಕ್ಕೆ ಅವ್ರು ಹೇಳ್ದ, ಯಾರವರು ಏನು ಇಲ್ಲ, ಅವರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡೋರಂತೆ. ನಮ್ಮದು ಅದ್ವೈತದ ಸಿದ್ಧಾಂತ, ನಮ್ಮ ಪೂರ್ವಿಕರೆಲ್ಲ ಅದ್ವೈತದ ಮತಾಚಾರ್ಯರ ಶಿಷ್ಯರು, ಏನ್ ಬರ್ತಾನೆ ಬರ್ಲಿ ನೋಡೋಣ ಅಂತ ಹೇಳಿ ಎತ್ತರ ಸಿಂಹಾಸನದ ಮೇಲೆ ಕೂತಿದ್ದಾರೆ ತ್ರಿವಿಕ್ರಮಣಿತಾಚಾರ್ಯ. ಆಚಾರ್ಯರ ಬಂದ್ರೆ ಆಚಾರ್ಯರ ಪ್ರಕಾಶಕ್ಕೆ ಆ ಸಿಂಹಾಸನ ಭಸ್ಮ ಆಗೋಯ್ತಲ್ಲಿ. ಬನ್ನಿ ನಮ್ಮ ಒಟ್ಟಿಗೆ ವಾದ ಮಾಡಿ ಅಂದ್ರು. ಆಚಾರ್ಯರಿಗೆ ವಯಸ್ಸು ಸಿಕ್ಕದು, ಇವ್ರಿಗೆ ಸ್ವಲ್ಪ ವಯಸ್ಸು ದೊಡ್ಡದು ತ್ರಿವಿಕ್ರಮಣಿತಾಚಾರ್ಯ. ಸಿಟ್ಟು ಅಂದ್ರೆ ಸಿಟ್ಟು ಅವ್ರಿಗೆ. ಇವನೇನ್ ನನ್ನ ಹತ್ರ ಬಂದು ವಾದ ಮಾಡ್ತಾನೆ ಅಂತ 17 ದಿನ ವಾದ ಮಾಡಿದ್ರಂತೆ. ವಾದದಲ್ಲಿ ಅವ್ರಿಗೆ ಗೊತ್ತಾಯ್ತಂದ್ರೆ, ಇಷ್ಟು ದಿನ ನಾನು ಹೇಳ್ತಿದ್ದೀನಲ್ಲ ಈ ಜಗತ್ ಸುಳ್ಳು, ನಾನೇ ದೇವ್ರು ಅಂತ, ಒಂದು ದಿನಕ್ಕೂ ಕೂಡ ಇದು ಅನುಭವಕ್ಕೆ ಬಂದಿಲ್ಲ. ನಾವು ಹೇಳ್ತೀವಿ ಸಕ್ಕರೆ ಹೇಗಿದೆ, ಕಹಿ ಇದೆ, ಕಹಿ ಇದೆ, ಕಹಿ ಇದೆ ಅಂತ. ಒಂದಿನ ಬಾಯಿಗೆ ಹಾಕೊಂಡಾಗ ಗೊತ್ತಾಗುತ್ತೆ ಇದು ಸೀಗಿದೆ ಅಂತ. ಅವಾಗ ಏನ್ ಹೇಳ್ತೀವಿ? ಸಕ್ಕರೆ ಯಾರು ಕಹಿ ಇದೆ ಅಂದ್ರೆ ಏನ್ ಹೇಳ್ತೀವಿ? ಮುಚ್ಚು ಬಾಯಿ, ಸೀಗಿದೆ ಅಂತ ಹೇಳ್ತೀವಿ ತಾನೆ. ಅವ್ರಿಗೆ ಹಾಗಾಯ್ತು. ತ್ರಿವಿಕ್ರಮಣಿತಾಚಾರ್ಯ ಇಷ್ಟು ದಿನ ಈ ವೇದಾಂತ ಕಹಿ ಕಹಿ ಅಂತ ಇದ್ರು. ಯಾವತ್ತು ಸಿಹಿ ಅಂತ ಗೊತ್ತಾಯ್ತೋ ಅದನ್ನೆಲ್ಲ ತೊರೆದು ಸ್ವಾಮಿ ನಿಮ್ಮ ಶಿಷ್ಯ ಅಂತಂದ್ರು. ಅವರ ಮಗ ನಾರಾಯಣ ಪಂಡಿತಾಚಾರ್ಯರು, ಆ ತ್ರಿವಿಕ್ರಮಣಿತಾಚಾರ್ಯ ತಂದೆ ಇದ್ದಾರಲ್ಲ, ಅವರು ಹರಿಹರ ಪಂಡಿತಾಚಾರ್ಯರು ಅಂತ. ಅವರು ಶಿವಕೇಶವರಲ್ಲಿ ಭೇದವೇ ಇಲ್ಲ. ಆ ನಾರಾಯಣ ಪಂಡಿತಾಚಾರ್ಯರ ಮಗ ನರಸಿಂಹ ಪಂಡಿತಾಚಾರ್ಯರು ಅಂತ. ಪ್ರತಿಯೊಬ್ಬರು ಕೂಡ ಇತಿಹಾಸವನ್ನು ಅಷ್ಟು ದಾಖಲೆ ಮಾಡಿದ್ದಾರೆ. ಹಾಗಾಗಿ ಅಂತ ಮಧ್ವಾಚಾರ್ಯರು ಅಲ್ಲಿ ಚಾತುರ್ಮಾಸವನ್ನು ಕೂತಿದ್ದಾರೆ. ಗೃಹಸ್ಥರಿಗೆ ಮುದ್ರೆಯನ್ನು ಕೊಟ್ಟು ನೀವು ಕೂಡ ತಪ್ತ ಮುದ್ರಾಧಾರಣೆಗಳನ್ನ ಮಾಡ್ರಿ ಈ ಪ್ರಾಂತಕ್ಕೆ ಅಂತ ಹೇಳಿ ಅವ್ರಿಗೆ ಅನುಗ್ರಹ ಮಾಡಿ ಅನೇಕ ಕಡೆಯಲ್ಲಿ ಸಂಚಾರ ಮಾಡಿದ್ದಾರೆ. ಆ ಕ್ಷೇತ್ರಗಳ ಅಷ್ಟು ಕೂಡ ಸುಮಧ್ವ ವಿಜಯದಲ್ಲಿ ದಾಖಲಾಗಿದೆ. ಶ್ರೀಮದ್ ಆಚಾರ್ಯರ ಶುದ್ಧ ಚರಿತ್ರೆ, ಆಚಾರ್ಯರು ಇರುವಾಗಲೇ ಬರೆದಿರುವಂತ ಚರಿತ್ರೆ. ಹಾಗಾಗಿ ಅಷ್ಟು ಸುಪ್ರಮಾಣವಾಗಿರ್ತಕ್ಕಂಥ ಗ್ರಂಥ. ಅಂಥ ಸುಮಧ್ವ ವಿಜಯದಲ್ಲಿ ಆಚಾರ್ಯರ ವಿಚಾರಗಳನ್ನು ನಾವು ತಿಳಿಬಹುದು.
ಆಚಾರ್ಯರು 37 ಗ್ರಂಥಗಳನ್ನು ರಚನೆ ಮಾಡಿ ನಮ್ಮನ್ನು ಉದ್ಧಾರ ಮಾಡಿದ್ದಾರೆ. ಅದರಲ್ಲಿ ಆಚಾರ್ಯರಿಗೆ ಐತರೇಯೋಪನಿಷತ್ ಅಂದ್ರೆ ತುಂಬಾ ಇಷ್ಟ. ಅವರು ಅದಕ್ಕೆ ಏನು ಮಾಡಿದ್ರು, ಬದರಿ ನಾರಾಯಣನ್ ಕಂಡ್ರೆ ಬಹಳ ಇಷ್ಟ. ನಾರಾಯಣನನ್ನು ನೋಡ್ಬೇಕು ಅಂತ ಹೋಗೋರು ಅಲ್ಲಿ ಸಾಕ್ಷಾತ್ ವೇದವ್ಯಾಸ ದೇವರ ದರ್ಶನವನ್ನು ಮಾಡಿದ್ರು. ವೇದವ್ಯಾಸ ದೇವರು ಇವರು ಬರೆದಂತ ಬ್ರಹ್ಮಸೂತ್ರವನ್ನು ನೋಡಿದ್ರು. ಎಲ್ಲವನ್ನು ನೋಡಿ ಬಹಳ ಇಷ್ಟಪಟ್ಟು ಸುತ್ತ ಅವರ ಸನ್ನಿಧಾನೋಪೇತವಾಗಿರ್ತಕ್ಕಂಥ ಶಿಲೆಗಳನ್ನ ತಗೊಂಡಂತೆ 8 ಶಿಲೆಗಳನ್ನು ತಗೊಂಡು ನುಚ್ಚು ನುಂಡೆ ಮಾಡ್ತೀವಲ್ಲ, ಹಿಂಗೆ ಪಿಡಿಚೆ ಕಡ್ದಾಗ ಕಟ್ಟು ಆಚಾರ್ಯ ಕೊಟ್ರಂತೆ. ನಮ್ಮ ಪೂರ್ತಿ ಸನ್ನಿಧಾನ ಇದರಲ್ಲಿದೆ ಅಂತ. ಅದನ್ನೇ ವ್ಯಾಸಮೂರ್ತಿಗಳು ಕರೆದರು. ಆ ರೀತಿಯಲ್ಲಿ ಆಚಾರ್ಯರು ವೇದವ್ಯಾಸ ದೇವರಿಂದ ಬಹಳ ಅನುಗ್ರಹವನ್ನು ಪಡೆದರು. ಆಚಾರ್ಯರ ಸಾಮರ್ಥ್ಯ ಹೇಗಿತ್ತು ಅಂತಂದ್ರೆ, ಬದರಿಗೆ ಹೋಗಿರೋರಿಗೆ ಅನುಭವ ಇರುತ್ತೆ, ನಮಗೆ ಒಂದು ಮುಳುಗಾಕಕ್ಕಾಗಲ್ಲ. ಯಾವಾಗ ಅದೇನೋ ಚುರುಕು ಬಿಸಿಲಿದ್ದಾಗ, ಯಾಕೆಂದ್ರೆ ಕೊರ್ತಾ ಅಂತಂದ್ರೆ ಎಳ್ಕೊಂಡು ಹೋಗುತ್ತೆ. ಆದ್ರೆ ಆಚಾರ್ಯರು ಹೇಗಿದ್ರಂತ ಗೊತ್ತಾ, ಮಜ್ಜನಂ ಮುದಿತ ಶೀತಲ ಗಂಗಾ ಆದಿನಿತ್ಯ ಅರುಣೋದಯ ಕಾಲೆ, ಸೂರ್ಯೋದಯ ಪೂರ್ವದಲ್ಲಿ ಪ್ರತಿದಿನ ತ್ರಿಕಾಲ ಸ್ನಾನ ಮಾಡೋರಂತೆ. ಆ ಅಲಕನಂದೆಯಲ್ಲಿ ಮುಳುಗಿ ಅಲ್ಲಿ ಜಪವನ್ನು ಮಾಡೋರಂತೆ ನೀರಲ್ಲಿ ನಿಂತು. ಎಂಥ ಸಾಮರ್ಥ್ಯ ಆಚಾರ್ಯರಿಗೆ! ಅಂತ ಆಚಾರ್ಯರು 32 ಲಕ್ಷಣಗಳಿಂದ ಕೂಡದಂತವರು. ಅವರ ವಿಚಾರವನ್ನು ಹೇಳಬೇಕು ಅಂತಂದ್ರೆ ದಿನಗಳು ಸಾಕಾಗಲ್ಲ. ಎಷ್ಟು ಕೇಳಿದರೆ ಅಷ್ಟು ತೀರದು. ಅವರ ಚರಿತ್ರೆನೂ ಅಷ್ಟೇ ಶುದ್ಧ, ಅವರ ವಿಚಾರವೂ ಅಷ್ಟೇ ಶುದ್ಧ. ಅಂತ ಶುದ್ಧವಾದ ಗುರುಗಳು ನಮಗ್ ಸಿಕ್ಕಿದ್ದಾರೆ. ಆ ಮತದಲ್ಲಿ ಹುಟ್ಲಿಕ್ಕೆ ಎಷ್ಟು ಪುಣ್ಯ ಮಾಡಿದೀವೋ ಗೊತ್ತಿಲ್ಲ. ಇಂಥ ಗುರುಗಳು ಸಿಗಲ್ಲ ರೀ. ಎಲ್ರೂ ಬರೀ ನಮ್ಮ ಧರ್ಮಕ್ಕೆ, ನಮ್ಮ ಆಚಾರ ವಿಚಾರಕ್ಕೆ ಮುಸ್ಕಾಕುವಂತವ್ರೆ, ಮಾಯೆ ಅಂತ ಹೇಳೋರೆ, ಭ್ರಮೆ ಅಂತ ಹೇಳೋರೆ, ಸತ್ಯ ಅಂತ ಹೇಳಿ ನಮ್ಮ ಕೈಯಲ್ಲಿ ಧರ್ಮಾಚರಣೆ ಮಾಡಿಸಿದಂತ ಏಕೈಕ ಗುರುಗಳು ಶ್ರೀಮನ್ ಮಧ್ವಾಚಾರ್ಯರು. ಅಂತ ಆಚಾರ್ಯರ ಅದೃಶ್ಯರಾದಂತ ದಿವಸ ಬದರಿಗೆ ಹೋಗ್ಬೇಕು ಅಂತಿದ್ರು. ಆ ಕೃಷ್ಣನೇ ಇವರಿಗಾಗಿ ಕೊಡವಿಗೊಡೆಯ ಆ ಹಡಗಿನ ಮೂಲಕ ಗೋಪಿಚಂದ್ರನ ಗಡ್ಡೆ ಸಿಕ್ಕದ. ಇವತ್ತು ಬದರಿ ನಾರಾಯಣನೇ ಸಿಕ್ಕದಷ್ಟು ಖುಷಿ ಆಯ್ತು. ಉಡುಪಿಯಲ್ಲಿ ಆ ಕೃಷ್ಣನನ್ನ ಪ್ರತಿಷ್ಠಾಪನೆ ಮಾಡಿ, ಆ ಕೃಷ್ಣ ಹೇಗಿದನೋ ಅದೇ ತರ ಈ ಕೃಷ್ಣ ಇದ್ದಾನೆ. ಅದಕ್ಕೆ ಕೃಷ್ಣ ಏನ್ ಹೇಳ್ದ, ನಾನು ನಿಮ್ಮನ್ನೆಲ್ಲ ಮುಂಚೆ ನನ್ನ ಮಗನನ್ನು ಅಂತ ಹೇಳಿ ಎದುರುಗಡೆನೆ ಮಧ್ವಾಚಾರ್ಯ ಇಟ್ಕೊಂಡು. ಅದಕ್ಕೆ ಆಚಾರ್ಯ ಅಂದ್ರು, ನಾವು ಬದ್ರಿಕಾಶ್ರಮದಲ್ಲಿ ಆರಾಮಾಗಿದ್ದೀವಿ ಅಂತ. ಮತ್ತೆ ಇಲ್ಲಿಗೆ ಬರಲ್ವಾ? ನಾನೇನು ಬರೋದು, ನಮ್ಮ ಮಗ ರಾಯರಿದ್ದಾರಲ್ಲ ಅದಕ್ಕೆ ಆರಾಮಾಗಿದ್ದೀನಿ ಅಂದ್ರು. ಅದಕ್ಕೆ ಹರಿವಾಯು ಗುರುಗಳ ವಿಶೇಷ ಸನ್ನಿಧಾನ. ಆ ಉಡುಪಿಯಲ್ಲಿ ನೆಲೆಸಿ ಋಷಿಕೇಶ್ ತೀರ್ಥರು, ವಾಮನ ತೀರ್ಥರು, ನರಹರಿ ತೀರ್ಥರು ಅಂತ ಹೇಳಿ ಬೇರೆಯವರು 8 ಜನ ಬಾಲ ಸನ್ಯಾಸಿಗಳನ್ನ ಕರೆದು ಅವರಿಗೆ ಸನ್ಯಾಸತ್ವವನ್ನು ಕೊಟ್ಟು ಕೃಷ್ಣನನ್ನು ಪೂಜೆ ಮಾಡಿ ತನ್ನ ಮೂಲಕ ನಮ್ಮ ಸಿದ್ಧಾಂತವನ್ನು ಪ್ರಚಾರ ಮಾಡಿ ಅಂದ್ರು. ಅವರೆಲ್ಲ ಏನಾಯ್ತು ಅಂತಂದ್ರೆ, ಕೃಷ್ಣನ್ ಪೂಜೆ ಮಾಡೋ ಕಾಲಕ್ಕೆ ಎಲ್ಲಿ ನಾವು ಹೊರಗೆ ಹೋಗೋಕ್ಕಾಗತ್ತೆ ಅಂದಾಗ ಘಟ್ಟದ ಮೇಲೆ ಪದ್ಮನಾಭಾದಿ ಯತಿಗಳನ್ನು ಕೊಟ್ಟು ಅವ್ರ ಮೂಲಕ ಎಲ್ಲ ಧರ್ಮ ಕಾರ್ಯವನ್ನು ಮಾಡಿಸಿದ್ರು. ಆ ಆಚಾರ್ಯರ ಪ್ರಾಯಶಃ ನೀವು ನೋಡಿ, ಇದೊಂದು ಮಾತು ಹೇಳಿ ಮುಗಿಸ್ತೀನಿ. ನಮ್ಮ ಮತದಲ್ಲಿ ಇರ್ತಕ್ಕಂಥ ಯತಿ ಸಂಕುಲ ಇದೆಯಲ್ಲ, ನಮ್ಮ ಮತದಲ್ಲಿ ನೋಡಿ ಯಾವ ಮಠದಲ್ಲಿ ಬೇಕಾದ್ರೆ ತಗೊಳ್ಳಿ. ಉಡುಪಿ ಕಡೆ ಹೋಗ್ತೀರಾ, ಅಲ್ಲೊಬ್ರು ರಘೋತ್ತಮ ತೀರ್ಥರು ಅಂತಿದ್ದಾರೆ, ಪರಿಮಾಣ ಮಾಡ್ತಾರೆ. ರಾಜರಾಜೇಶ್ವರ ತೀರ್ಥರಿದ್ದಾರೆ. ಒಂದೊಂದು ಮಠದಲ್ಲಿ ಒಬ್ಬೊಬ್ಬರು ಯತಿಗಳು, ವಾದಿರಾಜರಿದ್ದಾರೆ. ನಮ್ಮ ಕಡೆ ಬಂದ್ರೆ ಅಂತೂ ಪ್ರತಿಯೊಂದು ಮಠದಲ್ಲೂ ದೊಡ್ಡ ದೊಡ್ಡ ಮಹಾನುಭಾವರೇ. ಶ್ರೀಪಾದರಾಜ, ಸ್ವರ್ಣವನ ತೀರ್ಥರು, ಪುರುಷೋತ್ತಮ ತೀರ್ಥರು, ಬ್ರಹ್ಮಣ್ಯ ತೀರ್ಥರು, ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳು, ರಘೋತ್ತಮ ತೀರ್ಥರು, ಭಾಷೆ ದೀಪಿಕಾಚಾರ್ಯರು, ಕಂಬಾಲು ರಾಮಚಂದ್ರ ತೀರ್ಥರು. ಆಚಾರ್ಯರನ್ನ ಹಿಡಿದಂತವರು ಎಲ್ಲ ಉನ್ನತ ಸ್ಥಿತಿಗಿದ್ದು ನಮ್ಮ ಸಮಾಜವನ್ನ ಸದೃಢವಾಗಿಟ್ಟಿದ್ದಾರೆ ಆಚಾರ್ಯರು. ಇಂಥ ಮತದಲ್ಲಿ ಹುಟ್ಟಿದಕ್ಕೆ ಎಷ್ಟು ನಮನವನ್ನ ಆಚಾರ್ಯರು ತಿಳಿಸಿದ್ರು ಅದು ಕಮ್ಮಿ. ಅದನ್ನ ನಾವು ಯಾವಾಗ ಮಾಧ್ವರಾಗ್ತೀವಿ ಅಂತಂದ್ರೆ, ಆಚಾರ್ಯರ ವಾಕ್ಯವನ್ನು ಪರಿಪಾಲನೆ ಮಾಡಿದಾಗ ಮಾತ್ರ ನಾವು ಮಾಧ್ವರಾಗ್ತೀವಿ. ಹಾಗಾಗಿ ಈ ವರ್ಷ ನಾವೇನ್ ಚಿಂತನೆ ಮಾಡಿದ್ವಲ್ಲ ಇವತ್ತು, ಇದನ್ನ ಪರಿಪಾಲನೆ ಮಾಡಿ. ಸ್ತ್ರೀ ಧರ್ಮ ಅಂದ್ರೆ ಏನು, ಅದಕ್ಕೆ ಪುರುಷರು ಪೂರಕವಾಗಿರಿ. ಅವರು ಪೂಜೆಗೆಲ್ಲ ನೀವು ಸಹಕಾರ ಕೊಡ್ರಿ. ನೀವು ಮಾಡೋ ಧರ್ಮಕ್ಕೆ ಅವರು ಸಹಕಾರ ಕೊಟ್ಟು ನೀವು ಧರ್ಮಾಚರಣೆ ಮಾಡಿದ್ರೆ ಮುಂದಿನ ವರ್ಷಕ್ಕೆ ಆಚಾರ್ಯರ ಈ ದಿನದಲ್ಲಿ ಬಂದು, ಸ್ವಾಮಿ ನಿಮ್ಮ ಸಂದೇಶವನ್ನ ಪರಿಪಾಲನೆ ಮಾಡ್ತಾ ಇದ್ದೀನಿ ಅಂತ ಅದನ್ನ ಕೃಷ್ಣಾರ್ಪಣ ಅನ್ನಿ. ಆಚಾರ್ಯರ ಶಬಾಷ್, ನಂಗೆ ಹೊಟ್ಟೆ ತುಂಬಿತು ಅಂತ. ಅದನ್ನ ನಾವು ಮಾಡೋಣ. ಆ ಆಚಾರ್ಯರಿಗೆ ಸರಿಯಾದ ರೀತಿಯಲ್ಲಿ ಅವರ ಸಂದೇಶಗಳನ್ನು ಪರಿಪಾಲನೆ ಮಾಡೋಣ ಅಂತ ಹೇಳ್ತಾ, ಆ ಆಚಾರ್ಯರ ಒಂದು ಸಣ್ಣ ಗ್ರಂಥ, ಚಿಕ್ಕ ಗ್ರಂಥ ಸದಾಚಾರ ಸ್ಮೃತಿ ಅಂತ ದೊಡ್ಡ ಗ್ರಂಥ ಅಲ್ಲ. ಅದಕ್ಕೆ ಯಾರು ಹೇಳಿದ್ರು, ತುಂಬಾ ಚಿಕ್ಕ ಗ್ರಂಥ ಬರೆದಿದ್ದಾರೆ ಮಧ್ವಾಚಾರ್ಯರು ಅಂತ. ಹೌದು,
ಕೃಷ್ಣ ಬಾಯಿ ತೆಗೆದಾಗ ಅವ್ನ ಬಾಯಿ ಚಿಕ್ಕಿದೆ, ಆದ್ರೆ ಇಡೀ ಬ್ರಹ್ಮಾಂಡ ಕಾಣಿಸ್ತು. ಹಾಗೆ ಆಚಾರ್ಯರ ವಾಕ್ಯ ಚಿಕ್ಕದಿರುವುದು, ಅದನ್ನ ತೆಗಿತಾ ನೋಡಿದ್ರೆ ಬಹಳ ವಿಸ್ತಾರವಾಗಿದೆ. ಹಾಗಾಗಿ ಆ ಗ್ರಂಥವನ್ನಾದ್ರೂ ಆಚಾರ್ಯರಿಗೆ ಅರ್ಪಣೆ ಮಾಡೋಣ ಅಂತೇಳಿ ಅದನ್ನು ಸ್ಮರಣೆ ಮಾಡಿದ್ವಿ. ಈ ರೀತಿಯಲ್ಲಿ 5 ದಿನಗಳ ಕಾಲ ಅದನ್ನು ಸ್ಮರಣೆ ಮಾಡಿದ್ವಿ. ಅದನ್ನ ಆಚಾರ್ಯರ ಹರಿದಾವರಿಗಳಲ್ಲಿ ಅರ್ಪಣೆಯನ್ನ ಮಾಡ್ತಾ 5 ದಿನಗಳ ಕಾಲ ಕೃಷ್ಣ ಮಠದಲ್ಲಿ ನಡೀತು. ಈ ದಿನ ಉತ್ಸವ ಎಲ್ಲ ನಡೀತು. ಯಾಕೋ ಸಾಲು ಇನ್ನೂ ತೃಪ್ತಿ ಆಗಲಿಲ್ಲ. ಯಾಕಂದ್ರೆ ವಾಣಿ ಮೇಡಮ್ ತಿಂಡಿ ತಿಂದು ಬಂದಿಲ್ಲ ಅನ್ಸುತ್ತೆ, ಶಕ್ತಿ ಇರ್ಲಿಲ್ಲ. ಅದಕ್ಕೆ ಹಿಂದಿನ ದಿನ ಚೆನ್ನಾಗಿ ತಗೊಳ್ರಿ ಡೋಸು. ನೆನ್ನೆ ಬರ್ಲಿಲ್ವಲ್ಲ, ಅದಕ್ಕೆ ಶಕ್ತಿ ಇಲ್ಲ. ತಗೊಂಡು ಎಲ್ರಿಗೂ ಕೂಡ ಇನ್ನೂ ಹೆಚ್ಚು ರೀತಿಯಲ್ಲಿ ಈ ಸಂಭ್ರಮ ಆಗ್ಲಿ. ಮುಂದಿನ ಬಾರಿ ಹರಿಸರ್ವೋತ್ತಮ ವಾಯುಜೀವೋತ್ತಮ ಎಲ್ಲ ಇಟ್ಕೊಂಡು ಹೋಗೋಣ. ಆಚಾರ ಸಂದೇಶವನ್ನು ಹೊರಗಡೆ ತಿಳಿಸೋಣ, ಆವಾಗ ಗೊತ್ತಾಗುತ್ತೆ. ಇವತ್ತು ನಾವು ಹೋದಾಗ ನಾನು ಗಮನಿಸಿದೆ, ಏನ್ ಮಾಡ್ತಿದ್ದಾರೆ ಏನೋ ಅವ್ರು ಬೇರೆಯವ್ರಿಗೆ ಗೊತ್ತೇ ಆಗ್ತಿಲ್ಲ. ಏನೋ ಸುಮ್ಮನೆ ಏನೋ ಮಾಡ್ತಾರೆ. ಆಗತ್ ಬೇಡ, ಒಂದು ಜಾಗೃತಿ ಆಗಲಿ. ಮುಂದಿನ ಬಾರಿ ಆ ರೀತಿ ಜಾಗೃತಿಯನ್ನು ಉಂಟು ಮಾಡೋಣ. ಅವಾಗ ಕೇಳಿದಾಗ ಹೇಳೋಣ, ಇವ್ರು ಮಧ್ವಾಚಾರ ಅಂತ ತಿಳಿಸೋಣ. ಎಲ್ರಿಗೂ ರಾಯರ್ ಗೊತ್ತು, ಅವಾಗ ಹೇಳೋಣ ರಾಯರು ಬಂದಿದಾರಲ್ಲ, ರಾಯರ್ ಗುರುಗಳಪ್ಪ ಇವರು ಅಂತ ಹೇಳೋಣ. ಅವಾಗ ಎಲ್ಲರಿಗೂ ಗೊತ್ತಾಗುತ್ತೆ, ನಮ್ಮ ಧರ್ಮ ಅವಾಗ ಸರಿಯಾದ ರೀತಿಯಲ್ಲಿ ಪ್ರಚಾರ ಆಗುತ್ತೆ ಅಂತ ಹೇಳ್ತಾ, ಆ ಶ್ರೀಮದಾಚಾರ್ಯರು ಮಂತ್ರಾಲಯ ಪ್ರಭುಗಳು ಅವರ ಅಂತರ್ಯಾಮಿಯಾದ ಗುರು ಮಧ್ವರಾಯರು ಅವರ ಅಂತರ್ಯಾಮಿಯಾದ ಕೃಷ್ಣದೇವರು ನಮಗೆ ಎಲ್ಲ ಸನ್ಮಂಗಳನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಿಸ್ತು ಅವರ ಶ್ಲೋಕವನ್ನ 5 ಬಾರಿ ಪಠನೆ ಮಾಡಿ ಅದನ್ನಾದರೂ ಅವರಿಗೆ ಅರ್ಪಣೆಯನ್ನು ಮಾಡೋಣ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮೈವ ಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಪ್ರಥಮೋ ಹನುಮನ್ನ